ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು. ಅಧ್ಯಾಯ 3. ಅಣ್ಣನ ಆಸ್ಥಾನದಲ್ಲಿ. ದಾಸಿ ನಮ್ಮಣ್ಣನ ಆಸ್ಥಾನ ಕ್ಷೌರಿಕ. ಮೈಸೂರು ಆಗ ರಾಜಧಾನಿ. ಆದ್ದರಿಂದ ಮೈಸೂರಿನಲ್ಲಿ ಆಸ್ಥಾನ ವಿದ್ವಾನ್ಗಳು, ಆಸ್ಥಾನ ವಿದೂಷಕರು, ಆಸ್ಥಾನ ವೈದ್ಯರು, ಆಸ್ಥಾನ ಗಾಯಕರು, ಆಸ್ಥಾನ ಪೈಲ್ವಾನ್ಗಳು ತುಂಬಿ ತುಳುಕುತ್ತಿದ್ದ ಕಾಲ. ಹಾಗಾಗಿ ಮೈಸೂರಿನ ಪೌರರ ದಿನಚರಿಯೆಲ್ಲ ಅರಮನೆಯ ಆಚರಣೆಯನ್ನು ಅಪ್ರಜ್ಞಾಪೂರ್ವಕವಾಗೇ ಅನುಸರಿಸುತ್ತಿತ್ತೋ ಏನೋ. ನಾನು ದಾಸಿಯನ್ನು ನಮ್ಮಪ್ಪನ ಆಸ್ಥಾನ ಕ್ಷೌರಿಕ ಎಂದು ಕರೆದಿದ್ದೇಕೆಂದರೆ, ದಾಸಿ ಬದುಕಿರುವವರೆಗೂ ಇನ್ನೊಬ್ಬರು ಅಣ್ಣನಿಗೆ ಕ್ಷೌರ ಮಾಡಿದ್ದು ನನಗೆ ನೆನಪಿಲ್ಲ. ಆಗ ಒಂಟಿಕೊಪ್ಪಲಿನಲ್ಲಿ ಕ್ಷೌರದ ಅಂಗಡಿಗಳಾಗಲಿ ಸಲೂನುಗಳಾಗಲಿ ಇರಲಿಲ್ಲ. ಕ್ಷೌರಿಕರು ಅವರಿಗೆ ವಿಶಿಷ್ಟವಾದ ಹಡಪದ ಡಬ್ಬಿಗಳನ್ನು ಹಿಡಿದುಕೊಂಡೇ ಪೋಸ್ಟ್ ಆಫೀಸ್ ಎದುರಿನ ಸರ್ಕಲಿನಲ್ಲಿ ನಿಂತಿರುತ್ತಿದ್ದರು. ಈಗ ಟ್ಯಾಕ್ಸಿ ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡ್, ಆಟೋ ಸ್ಟ್ಯಾಂಡ್ಗಳಿರುವಂತೆ ಆಗ ಕ್ಷೌರಿಕರ ಸ್ಟ್ಯಾಂಡ್ ಇರುತ್ತಿದ್ದವು. ಕ್ಷೌರಿಕರು ಅಲ್ಲಿ ಹಡಪ ಹಿಡಿದುಕೊಂಡು ಬೆಳಗಿನಿಂದ ಸಂಜೆಯವರೆಗೆ ಗಿರಾಕಿಗಳಿಗೆ ಕಾಯಬೇಕಾಗಿತ್ತು. ನಾವು ಸ್ಕೂಲಿಗೆ ಹೋಗುವಾಗ ಅನೇಕ ವೇಳೆ ದಾಸಿಯೂ ಇತರ ಓರಿಗೆಯ ಕ್ಷೌರಿಕರ ಜೊತೆ ಹರಟುತ್ತಾ ಅಲ್ಲಿ ಗಿರಾಕಿಗಳಿಗೆ ಕುಳಿತು ಕಾಯುವುದನ್ನು ನೋಡುತ್ತಿದ್ದೆವು. ಆದರೆ ದಾಸಿಯನ್ನು ಯಾವತ್ತೂ ನಾವು ಅಲ್ಲಿಗೆ ಹೋಗಿ ಕರೆತಂದಿಲ್ಲ. ಅವನು ಆಸ್ಥಾನ ಕ್ಷೌರಿಕನಾದ್ದರಿಂದ ಅವನೇ ಆಗಾಗ ಭಾನುವಾರದ ದಿನಗಳಲ್ಲಿ ಮನೆಗೆ ಬಂದು ನಮ್ಮ ಕೂದಲು ಸಾಕಷ್ಟು ಬೆಳೆದಿದೆಯೇ ಪರೀಕ್ಷೆ ಮಾಡಿ ಹೋಗುತ್ತಿದ್ದ. ನಮಗಂತೂ ಇವತ್ತು ಸ್ಕೂಲಿಲ್ಲ ಎಂದು ಖುಷಿಯಿಂದ ಏಳುತ್ತಿದ್ದಂತೆಯೇ ಬಾಗಿಲ ಹತ್ತಿರ ಅವನ ಮುಖದರ್ಶನವಾಗಿ ಭಾನುವಾರದ ಸಂತೋಷವೆಲ್ಲ ಹಾರಿ ಹೋಗುತ್ತಿತ್ತು. ಅವನನ್ನು ಕಂಡರೆ ಯಾಕೆ ನಮಗೆ ಅಷ್ಟೊಂದು ಸಿಟ್ಟು, ದ್ವೇಷ ಇತ್ತೋ ಆಶ್ಚರ್ಯವಾಗತ್ತೆ. ಅಮ್ಮನಿಗೆ ಸ್ನಾನ ಮಾಡಿಸಲು ಕೊಡುತ್ತಿದ್ದಷ್ಟೇ ತೊಂದರೆ, ತಾಪತ್ರಯ ಅವನಿಗೂ ಕೊಡುತ್ತಿದ್ದೆವು. ಅವನು ತನ್ನ ಕಟಿಂಗಿಗೆ ಅನುಕೂಲವಾಗುವ ರೀತಿಯಲ್ಲಿ ನಮ್ಮ ಕುತ್ತಿಗೆಯನ್ನು ಸೊಂಟಪಟ್ಟ ತಿರುಗಿಸಿ ಗಂಟೆಗಟ್ಟಲೆ ಕೂರಿಸಿ ಕ್ಷೌರ ಮಾಡುತ್ತಿದ್ದ. ನಮ್ಮ ತಂದೆ ಕತ್ತಿ ಉಪಯೋಗಿಸಬಾರದು ಎಂದು ಅವನಿಗೆ ಹೇಳಿದ್ದರು. ಕ್ಷೌರದ ಕತ್ತಿ ಉಪಯೋಗಿಸಿದರೆ ಚರ್ಮ ರೋಗಗಳು ಒಬ್ಬರಿಂದ ಒಬ್ಬರಿಗೆ ದಾಟುತ್ತವೆಂದು ಅವರ ಅಭಿಪ್ರಾಯ. ಆದ್ದರಿಂದ ಕುತ್ತಿಗೆ ಬಳಿಯೆಲ್ಲ ಮಷೀನಿನಲ್ಲಿ ಕಟಕಟ ಮಾಡುತ್ತಾ ಉರಿಯಾಗುವಂತೆ ಕ್ಷೌರ ಮಾಡುತ್ತಿದ್ದ. ಅವನ ಆಸ್ಥಾನ ಕ್ಷೌರಿಕನ ಹುದ್ದೆ ತಪ್ಪಿಸಲು ನಮ್ಮ ತಂದೆಯವರ ಬಳಿ ನಾವು ಇನ್ನಿಲ್ಲದಷ್ಟು ಚಾಡಿ ಚುಚ್ಚಿದ್ದೇವೆ. ಅವನ ಹತ್ತಿರ ಬೀಡಿ ವಾಸನೆ ನಮಗೆ ತಾಳಲಾಗುವುದಿಲ್ಲ. ಅವನ ಹತಾರುಗಳೆಲ್ಲ ಮೊಂಡ, ಕೂದಲು ಕಟ್ ಮಾಡುವುದರ ಬದಲು ಕೀಳುತ್ತವೆ. ಅವನು ಹೇಳಿದ ಹಾಗೆ ಕುಳಿತುಕೊಂಡು ನಮ್ಮ ಕುತ್ತಿಗೆ ಉಳುಕಿ ಹೋಗಿದೆ ಎಂದೆಲ್ಲ ನೂರಾರು ತರದ ಚಾಡಿ ಹೇಳಿ ಕಣ್ಣೀರ್ಗರೆದರೂ ಅಣ್ಣ ಅದನ್ನು ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ. ಅಮ್ಮನ ಹತ್ತಿರ ತಲೆ ಬಾಚಿಸಿಕೊಳ್ಳಲು ಸಹ ನಿರಾಕರಿಸುತ್ತಿದ್ದ ನಮ್ಮ ಅನಾಗರಿಕ ಅಭಿರುಚಿಗಳನ್ನು ಅರಿತಿದ್ದ ಅವರು ದಾಸಿ ನಮಗೆ ಕೊಡುತ್ತಿದ್ದ ಶಿಕ್ಷೆಯನ್ನೆಲ್ಲ ಶಿಕ್ಷಣವೆಂದೇ ತಿಳಿದಿದ್ದರು. ನಾವು ಸ್ಕೂಲಿಗೆ ಹೋಗಲು ಶುರು ಮಾಡಿದ ಮೇಲೆ ಮಿಕ್ಕ ಹುಡುಗರ ಕೂದಲೆಲ್ಲ ಸಾಕಷ್ಟು ಉದ್ದ ಇರುತ್ತಿದ್ದುದನ್ನು ಕಂಡು ದಾಸಿಯ ಮೇಲೆ ನಮಗೆ ಅಪಾರ ಕ್ರೋಧ. ಉದ್ದ ಕೂದಲು ಬಿಟ್ಟುಕೊಂಡು ಚಂದಮಾಮದ ರಾಜಕುಮಾರರಂತೆ ಓಡಾಡಬೇಕೆಂದು ಕ್ಷೌರ ಮಾಡುತ್ತಾ ಉದ್ದ ಕೂದಲು ಬಿಡೋ ಎಂದು ನಾವು ಕಣ್ಣೀರು ಹಾಕುತ್ತಾ ಗೋಗರೆಯುವುದನ್ನು ನೋಡಿ ನೋಡಿ ಒಂದು ದಿನ ಉದಾರ ಮನಸ್ಸಿನಿಂದ ದಾಸಿ ಕೂದಲು ಕೊಂಚ ಉದ್ದ ಬಿಟ್ಟ. ಆದರೆ ಅಣ್ಣ ನಮ್ಮ ಕ್ರಾಪು ನೋಡಿ, ಏನೋ ಹುಡುಗರ ತಲೆ ನೋಡಿದರೆ ಕ್ಷೌರ ಮಾಡಿದ ಹಾಗೆ ಕಾಣುವುದಿಲ್ಲವಲ್ಲೋ ಎಂದು ಜೋರು ಮಾಡಿ ಎದ್ದು ಅಂಗಿ ಕೊಡುವಿಕೊಳ್ಳುತ್ತಿದ್ದ ನಮ್ಮನ್ನು ಕರೆದು ಕೂರಿಸಿ ಮತ್ತೆ ಎರಡನೇ ಬಾರಿ ಕ್ಷೌರ ಮಾಡಿಸಿದರು. ಮನೆಯಲ್ಲೇ ಹಠಮಠ ಮಾಡಿಕೊಂಡಿದ್ದ ನಮಗೆ ಸ್ಕೂಲಿಗೆ ಹೋಗಲು ಶುರು ಮಾಡಿದ ಕೂಡಲೇ ತೆರೆದುಕೊಂಡ ಹೊರ ಪ್ರಪಂಚ ಅಣ್ಣ ಅಮ್ಮನ ಅಭಿರುಚಿಯ ಬಗ್ಗೆ ವಿಚಿತ್ರ ಅಸಮಾಧಾನಗಳನ್ನು ಸೃಷ್ಟಿಸಲಾರಂಭಿಸಿತು. ಇವುಗಳಲ್ಲಿ ನಮ್ಮ ಕ್ರಾಪು, ಹೇರ್ ಸ್ಟೈಲ್ಗಳು ಪ್ರಧಾನವಾದುದು. ನಮ್ಮ ಮನೆಗೆ ಪಡುವಾರಹಳ್ಳಿಯಿಂದ ಬೋರಮ್ಮ ಎಂಬಾಕೆ ಕೆಲಸಕ್ಕೆ ಬರುತ್ತಿದ್ದಳು. ಒಂದು ದಿನ ನಾನು ಆಟವಾಡುತ್ತಾ ಚೈತ್ರನಿಗೆ, ಬೋರಮ್ಮ ಸೂಳೆ ಇರಬಹುದು ಕಣೋ ಎಂದು ಹೇಳಿದ್ದೆ. ಚೈತ್ರ ಹೋಗಿ ಬೋರಮ್ಮನಿಗೆ, ನೀನು ಸೂಳೆ ಅಂತೆ ಹೌದಾ ಎಂದು ಕೇಳಿದ. ನಮ್ಮಿಬ್ಬರಿಗೂ ಆ ಪದದ ಅರ್ಥವಾಗಲಿ ಹಾಗೆ ಹೇಳುವುದರ ಪರಿಣಾಮವಾಗಲಿ ಸುತಾರಾಮ್ ಗೊತ್ತಿರಲಿಲ್ಲ. ಚೈತ್ರ ಕೇಳಿದ ಕೂಡಲೇ ನಾವಿಬ್ಬರೂ ದಿಗ್ಭ್ರಾಂತರಾಗುವಂತೆ ಬೋರಮ್ಮ ಗೊಳೋ ಎಂದು ಅತ್ತುಕೊಂಡು ನಿಂತಳು. ನಮಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಬೋರಮ್ಮ ಅಳತೊಡಗಿದ್ದರಿಂದ ಆ ಜಾಗದಲ್ಲಿದ್ದರೆ ಏನೋ ಅಪಾಯವಂತೂ ಗ್ಯಾರಂಟಿ ಎನ್ನಿಸಿತು.
ಅಲ್ಲಿಂದೆದ್ದು ಸೀದಾ ಓಡಿ ಹೋಗಿ ಮನೆ ಎದುರಿದ್ದ ಸಂಪಗೆ ಮರ ಸರಸರ ಹತ್ತಿ ತುದಿಗೆ ಹೋಗಿ ಕುಳಿತು ಬಿಟ್ಟೆವು. ಬಿಕ್ಕುತ್ತಿದ್ದ ಬೋರಮ್ಮನ ದನಿ ಕೇಳಿ, ಅಮ್ಮ ಅಡುಗೆ ಮನೆಯಿಂದಲೇ ಏಕೆ ಹೇಳುತ್ತಿದ್ದಿ ಎಂದು ಕೇಳಿದರು. ಬೋರಮ್ಮ ನಾವು ಅವಳಿಗೆ ಅಂದಿದ್ದನ್ನು, ಓಡಿ ಹೋಗಿ ಸಂಪಗೆ ಮರ ಹತ್ತಿ ಕುಳಿತಿರುವುದನ್ನೂ ಹೇಳಿದಳು. ಅಮ್ಮನಿಗೆ ಬೋರಮ್ಮ ಹತ್ತುವುದಕ್ಕಿಂತಲೂ ಹೆಚ್ಚಾಗಿ ನಾವು ಆಗಲೇ ಈ ಮಟ್ಟದ ಪೋಖರಿಗಳಾಗಿದ್ದುದನ್ನು ನೋಡಿ ಕಂಡಾಬಟ್ಟೆ ಸಿಟ್ಟು ಬಂತು. ಬೆತ್ತ ತಗೊಂಡು ಹಾಗೆ ಹೇಳಿದ ಚೈತ್ರನಿಗೂ ಅವನಿಗೂ ಅದನ್ನು ಹೇಳಿಕೊಟ್ಟ ನನಗೂ ಸರಿಯಾಗಿ 4 ಬಾರಿಸಿದರು. ಆದರೆ ನಾನು ಹಾಗೆ ಹೇಳಲು ಅಮ್ಮನ ಮಾತೇ ಕಾರಣವಾಗಿತ್ತು. ಅದನ್ನು ನಾನು ನನ್ನ ಮಟ್ಟಕ್ಕೆ ತಕ್ಕಂತೆ ಹೇಳಲು ಪ್ರಯತ್ನಿಸಿದೆ. ಆದರೆ ಸಿಟ್ಟಿನ ಭರದಲ್ಲಿ ಅಮ್ಮನಿಗೂ ಅದನ್ನು ಕೇಳುವ ವ್ಯವಧಾನವಿರಲಿಲ್ಲ. ಹೊಡೆತದ ಗಡಿಬಿಡಿಯಲ್ಲಿ ನನಗೂ ಹೇಳಲಾಗಲಿಲ್ಲ. ಅಮ್ಮ ನಮಗೆ ಅಣ್ಣ ಬಾಚಿಕೊಂಡ ಹಾಗೆ ತಲೆ ಮಧ್ಯೆ ಬೈತಲೆ ತೆಗೆಯುತ್ತಿದ್ದರು. ಸ್ಕೂಲಿನಲ್ಲಿ ಹುಡುಗರೆಲ್ಲ ಉದ್ದ ಕೂದಲು ಬಿಡುವುದಲ್ಲದೆ ವಾರೆ ಬೈತಾಲಿ ತೆಗೆಯುತ್ತಿದ್ದುದು ನಮಗೆ ಆಕರ್ಷಣೀಯವಾಗಿ ಕಂಡಿತ್ತು. ಸ್ಕೂಲು ಹುಡುಗರು ಸಮ್ಮರ್ ಕಟ್ ಮಾಡಿಸಿಕೊಂಡಿದ್ದ ನಮ್ಮಿಬ್ಬರನ್ನು ಟಾಕಿ ಬೋಳ ಎಂದು ರೇಗಿಸುತ್ತಿದ್ದುದಲ್ಲದೆ ಹೆಂಗಸರ ತರ ಮಧ್ಯೆ ಬೈತಲೆ ತೆಗೆದಿದ್ದಾನೆಂದೂ ಹೇಳಿ ಚುಡಾಯಿಸುತ್ತಿದ್ದರು. ಆದರೆ ಅಮ್ಮನಿಗೆ ಇವೆಲ್ಲ ಗೊತ್ತಾಗುವುದು ಹೇಗೆ? ಅವರ ಅಭಿರುಚಿಗೆ ತಕ್ಕಂತೆ ನಮಗೆ ಯಾವಾಗಲೂ ತಲೆಯ ಮಧ್ಯೆ ಬೈತಲೆ. ನಾವೇ ಬಾಚಿಕೊಳ್ಳೋಣವೆಂದರೆ ನಮಗೆ ಕನ್ನಡಿ ಎಟುಕುತ್ತಿರಲಿಲ್ಲ. ಒಂದು ಸಾರಿ ನೇತು ಹಾಕಿದ ಕನ್ನಡಿ ಕೆಳಗಿದ್ದಾಗ ನಾನು ವಾರೆ ಬೈತಲೆ ತೆಗೆದುಕೊಂಡು ಕನ್ನಡಿ ನೋಡಿಕೊಳ್ಳುತ್ತಾ ನನ್ನನ್ನು ನಾನೇ ಪ್ರಶಂಸಿಸಿಕೊಳ್ಳುತ್ತಿರಬೇಕಾದರೆ ಅಮ್ಮನ ಕೈಗೆ ಸಿಕ್ಕಿಬಿದ್ದೆ. ನನ್ನ ಫ್ಯಾಷನ್ ಚಾಳಿ ಅವರಿಗೆ ಅವಿಧೇಯತೆಯಾಗಿ ಕಂಡಿರಬೇಕು. ತುತ್, ಸುಳೇರ್ ಹಂಗೆ ವಾರೆ ಬೈತಲೆ ತೆಕ್ಕೊಂಡು ತಿರುಗು, ಭಾಳ ಚೆನ್ನಾಗಿರ್ತದೆ ಎಂದು ಕ್ವಚಿತ್ತಾಗಿ ಹೇಳಿ ಮತ್ತೆ ಮಧ್ಯೆ ಬೈತಲೆ ತೆಗೆದು ಬಾಚಿದ್ದರು. ಅಮ್ಮ ಅವಾಚ್ಯ ಶಬ್ದಗಳನ್ನಾಡುತ್ತಿದ್ದುದು ಬಹಳ ಅಪರೂಪ. ಆದ್ದರಿಂದಲೇ ನಾವು ಅಂಥ ಮಾತುಗಳಿಗೆ ಹೆಚ್ಚು ಗಮನ ಕೊಡುತ್ತಿದ್ದುದು. ಬೋರಮ್ಮ ತಲೆ ಬಾಚುತ್ತಿದ್ದಳೋ ಇಲ್ಲವೋ, ಅಂತೂ ನಾನು ಅವಳನ್ನು ಗಮನಿಸಿದಾಗ ಅವಳು ಕೂದಲು ಗಂಟು ಹಾಕಿಕೊಂಡ ರೀತಿಯಲ್ಲಿ ಅವಳ ಬೈತಲೆ ವಾರೆಯಾಗಿ ಕಂಡಿದ್ದರಿಂದ ಹಾಗಿದ್ದರೆ ಇವಳೇ ಸೂಳೆ ಇರಬೇಕು ಎಂದು ಊಹಿಸಿದೆ. ಹಾಗೆ ಹೇಳುವುದರ ಅನಾಹುತದ ಅರಿವಿಲ್ಲದ ನಾನು ನನ್ನ ಹೊಸ ಸಂಶೋಧನೆಯನ್ನು ಕೂಡಲೇ ಚೈತ್ರನಿಗೆ ಹೇಳಿದೆ. ಬೋರಮ್ಮ ಅಲ್ಲೇ ಕೆಲಸ ಮಾಡುತ್ತಿದ್ದುದರಿಂದ ಚೈತ್ರನಿಗೆ ಅವಳನ್ನೇ ಕೇಳಿಬಿಡುವುದು ಸೂಕ್ತ ಎನ್ನಿಸಿತು. ಚೈತ್ರ ಕೇಳದಿದ್ದರೆ ನಾನೇ ಕೇಳುತ್ತಿದ್ದೇನೋ ಏನೋ. ಆದರೆ ಚೈತ್ರ ಕೇಳಿದ ಪ್ರಶ್ನೆಗೆ ಹೌದೋ ಅಲ್ಲವೋ ಎಂದು ಉತ್ತರ ಹೇಳುವುದು ಬಿಟ್ಟು ಆಕೆ ಗೋಳೋ ಎಂದು ಅಳುತ್ತಾ ಅಮ್ಮನ ಹತ್ತಿರ ಹೋಗಿದ್ದನ್ನು ನೋಡಿ ನಾವು ತಬ್ಬಿಬ್ಬಾದೆವು. ಅಣ್ಣ ಸಂಜೆ ಕಾಲೇಜಿನಿಂದ ಬಂದ ಮೇಲೆ ಅಮ್ಮನಿಂದ ಈ ವಿಷಯ ತಿಳಿದಿರಬೇಕು. ಅಮ್ಮ ಇದನ್ನು ಅಣ್ಣನಿಗೆ ಹೇಳಿದ್ದು ನೋಡಿದರೆ ಅವರು ಇದನ್ನು ತುಂಬಾ ಸೀರಿಯಸ್ ಆಗಿ ಪರಿಗಣಿಸಿದ್ದರೆಂದು ತೋರುತ್ತದೆ. ಅಣ್ಣ ನಮ್ಮನ್ನು ಕರೆದು ಬೋರಮ್ಮನನ್ನು ಸೂಳೆ ಎಂದಿದ್ದು ಮಹಾ ಅಪರಾಧ ಎಂದು ಹೇಳಿ ಇನ್ನು ಮೇಲೆ ಮಾತ್ರ ಯಾವ ಹೆಂಗಸಿಗೂ ಈ ರೀತಿ ಹೇಳಕೂಡದು ಎಂದು ಹೇಳಿದರು. ನಾನು ತುಂಬಾ ಚಿಕ್ಕವನಿದ್ದುದರಿಂದಲೋ ಏನೋ ಯಾಕೆ ಆ ರೀತಿ ಹೇಳಿದೆ ಎಂದು ಸ್ಪಷ್ಟಪಡಿಸಲು ಗೊತ್ತಾಗದೆ ಸುಮ್ಮನಿದ್ದೆ. ಅಣ್ಣ ಅಷ್ಟು ಹೇಳಿ ಸುಮ್ಮನಾಗಲಿಲ್ಲ. ನಾಳೆ ಅವಳು ಕೆಲಸಕ್ಕೆ ಬಂದ ಕೂಡಲೇ ನಾವು ನಿನ್ನೆ ಹಾಗೆ ಹೇಳಿದ್ದು ತಪ್ಪಾಯ್ತು, ಕ್ಷಮಿಸು ಅಂತ ಅವಳ ಹತ್ತಿರ ಕ್ಷಮಾಪಣೆ ಕೇಳಿಕೊಳ್ಳಬೇಕು ಎಂದು ಹೇಳಿಬಿಟ್ಟರು. ನಾವು ಆಗ ಚೋಟುದ್ದ ಇದ್ದರೂ ಕೆಲಸದವಳ ಹತ್ತಿರ ಹೋಗಿ ಹಾಗೆಲ್ಲ ಕೇಳಿಕೊಳ್ಳುವುದು ಭಯಂಕರ ಅವಮಾನವಾಗಿ ಕಂಡಿತು. ನಾನು ಅಸಮ್ಮತಿ ಸೂಚಿಸುತ್ತಾ ತಲೆಯಾಡಿಸಿದೆ. ಆದರೆ ಅಣ್ಣ ಏನೂ ಔದಾರ್ಯ ತೋರುವ ಹಾಗೆ ಕಾಣಲಿಲ್ಲ. ಕ್ಷಮಾಪಣೆ ಕೇಳುವವರೆಗೂ ನಾನು ನಿಮ್ಮ ಹತ್ತಿರ ಮಾತಾಡುವುದೇ ಇಲ್ಲ ಎಂದು ಬಿಟ್ಟು ಮೌನವಾದರು. ಈ ಸಾರಿ ಅಳುವುದು ನಮ್ಮ ಸರದಿ. ನಾವು ಬೋರಮ್ಮನಂತೆಯೇ ಹೋ ಎಂದು ಅಳುತ್ತಾ ಅಮ್ಮನ ಹತ್ತಿರ ಓಡಿದೆವು. ನಾನು ಹಾಗೆಂದಿದ್ದಕ್ಕೆ ಬೋರಮ್ಮನ ಎದುರೇ ನಮಗೆ ಪೆಟ್ಟು ಹೊಡೆದಿದ್ದ ಅಮ್ಮ ಈಗ ನಮ್ಮ ಪರವಾಗಿ ಅಣ್ಣನ ಹತ್ತಿರ ವಕಾಲತ್ತು ವಹಿಸಲು ಬಂದರು. ಹೋಗಲಿ ಬಿಡಿ, ಇನ್ನ ಮೇಲೆ ಹೇಳೋಲ್ವಂತಲ್ಲ ಎಂದು ಪರಿಪರಿಯಾಗಿ ಹೇಳಿದ್ದರು. ಆದರೆ ಅಣ್ಣ ಒಂದು ಮಾತನ್ನೂ ಆಡಲಿಲ್ಲ. ನಮ್ಮೊಡನೆ ಮಾತನಾಡುವುದಿಲ್ಲೆಂಬ ನಿರ್ಧಾರವನ್ನು ಆಗಲೇ ಜಾರಿಗೆ ತಂದು ಬಿಟ್ಟಿದ್ದರು. ಅಮ್ಮನ ಮನವಿಯೂ ವ್ಯರ್ಥವಾಯಿತು. ನಿಸ್ಸಹಾಯಕನಾದ ನಾನು ಮಾರನೇ ದಿನ ಬೆಳಗ್ಗೆ ಬೋರಮ್ಮ ಪಾತ್ರೆ ತಿಕ್ಕುತ್ತಾ ಕುಳಿತಿದ್ದಾಗ ಹಿಂದುಗಡೆಯಿಂದ ಅಣ್ಣ ಹೇಳಿದ ಕ್ಷಮಾಪಣೆಯ ಒಕ್ಕಣೆಯನ್ನು ಉರು ಹೊಡೆದವರ ಪಾಠ ಒಪ್ಪಿಸುವಂತೆ ಗಡಗಡ ಕೂಗಿ ಓಡಿ ಹೋದೆ. ಪಾತ್ರೆ ತಿಕ್ಕುತ್ತಾ ಕುಳಿತಿದ್ದ ಬೋರಮ್ಮನಿಗೆ ನಾವು ಹಿಂದಿನಿಂದ ಕೂಗಿದ್ದು ಏನೆಂದು ಸಹ ಗೊತ್ತಾಗದೆ ಮತ್ತೆ ಅಮ್ಮನ ಬಳಿ ನಾವು ಬೆನ್ನ ಹಿಂದೆ ಕೂಗಿ ಓಡಿ ಹೋದದ್ದನ್ನು
ಬೈಗುಳವೆಂದೇ ತಿಳಿದು ಚಾಡಿ ಹೇಳಿದಳು. ಅಮ್ಮನ ಬಳಿ ನಾವು ಕೂಗಿದ್ದು ಕ್ಷಮಾಪಣೆ ಎಂದು ವಿವರಿಸಬೇಕಾದರೆ ನನಗೆ ಅವಮಾನದಿಂದ ದುಃಖ ಒತ್ತರಿಸಿ ಬಂದು ಅಳತೊಡಗಿದೆ. ಅಮ್ಮನಿಂದ ಅದೇನೆಂದು ಕೇಳಿ ತಿಳಿದ ಬೋರಮ್ಮನಿಗೂ ನಮ್ಮ ಮೇಲಿನ ಅಕ್ಕರೆಯಿಂದ ಕಣ್ಣಲ್ಲಿ ನೀರು ಬಂದು ನಮ್ಮಿಬ್ಬರಿಗೂ ಮುದ್ದಿಸಿ ಕಣ್ಣೀರು ಒರೆಸಿ ಕಳಿಸಿದಳು. ದಾಸಿಯ ಮಗ ಮಿಡಲ್ ಸ್ಕೂಲಿನಲ್ಲಿ ನಮ್ಮ ಜೊತೆ ಓದುತ್ತಾ ಇದ್ದ. ಅವನು ಅವನಪ್ಪನ ಕಸುಬನ್ನು ಮುಂದುವರಿಸಲೂ ಇಲ್ಲ, ಓದನ್ನೂ ಮುಂದುವರಿಸಲಿಲ್ಲ. ನಾವೆಲ್ಲ ಹೈಸ್ಕೂಲ್ ತಲುಪುವ ಹೊತ್ತಿಗೆ ಓಲಗದ ನರಸಿಂಹಯ್ಯ ಒಂಟಿಕೊಪ್ಪಲಿನಲ್ಲಿ ಒಂದು ಹೇರ್ ಡ್ರೆಸ್ಸಿಂಗ್ ಸಲೂನ್ ತೆರೆದ. ನಾವು ಬೇರೆ ಕಡೆ ಕ್ಷೌರ ಮಾಡಿಸಿಕೊಳ್ಳುತ್ತಿದ್ದರೂ ಅಣ್ಣ ಮಾತ್ರ ದಾಸಿಯ ಕೊನೆಗಾಲದವರೆಗೂ ಅವನ ಬಳಿಯೇ ಕ್ಷೌರ ಮಾಡಿಸಿಕೊಳ್ಳುತ್ತಿದ್ದರು. ದಾಸಿಗೆ ಏನೋ ಕಾಯಿಲೆ ಬಂದು ಡಾಕ್ಟರು ಅವನ ಕಾಲಿನ ಹೆಬ್ಬೆರಳುಗಳನ್ನು ಕತ್ತರಿಸಿದರು. ಇದರಿಂದ ಅವನ ಕಸುಬಿಗೆ ನೇರವಾಗಿ ಏನೂ ತೊಂದರೆಯಾಗದಿದ್ದರೂ ಅವನ ಸಂಪಾದನೆ ಕಡಿಮೆಯಾಗುತ್ತಾ ಹೋಯಿತು. ಕಾಲು ಬೆರಳುಗಳಿಲ್ಲದ ಅವನನ್ನು ಕುಷ್ಠರೋಗಿ ಇರಬಹುದೆಂದು ಶಂಕಿಸಿ ಅವನ ಬಳಿ ಕ್ಷೌರ ಮಾಡಿಸಿಕೊಳ್ಳಲು ಎಲ್ಲರೂ ಹಿಂದೆಗೆಯುತ್ತಿದ್ದರು. ಅಣ್ಣ ವೈಸ್ ಚಾನ್ಸ್ಲರ್ ಆದ ಮೇಲೆ ದಾಸಿಯ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ಅವನ ಮಗನಿಗೆ ಯೂನಿವರ್ಸಿಟಿಯಲ್ಲಿ ಕೆಲಸ ಕೊಡಿಸಿದ್ದರು. ಅಣ್ಣ ವೈಸ್ ಚಾನ್ಸ್ಲರ್ ಆಗಿದ್ದಾಗಲೂ ದಾಸಿಯೇ ಅಣ್ಣನಿಗೆ ಹೇರ್ ಕಟ್ ಮಾಡಲು ಬರುತ್ತಿದ್ದುದು. ಒಂದು ದಿನ ಅಣ್ಣನಿಗೆ ಅವನಿಗೆ ಕ್ಷೌರಕ್ಕೆ ಎಷ್ಟು ದುಡ್ಡು ಕೊಡುತ್ತಾರೆ ತಿಳಿದುಕೊಳ್ಳಬೇಕೆಂದು ಕುತೂಹಲವಾಯಿತು. ವಿಚಾರಿಸಿದೆ. ನೋಡಿದರೆ ಅವನು ಮನೆಗೆ ಬಂದು ಹೇರ್ ಕಟ್ ಮಾಡುತ್ತಿದ್ದುದಕ್ಕೆ ಅಣ್ಣ ಕೊಡುತ್ತಿದ್ದುದು ಕೇವಲ 12 ಆಣೆ. ಬಹುಶಃ ದಾಸಿ ಹೆಚ್ಚಿಗೆ ಕೊಡಿ ಎಂದು ಕೇಳಲಿಲ್ಲವೆಂದು ಊಹಿಸಿ ದಾಸಿಗೆ, ಏನಯ್ಯ, ಸಲೂನಿನಲ್ಲಿ ಹಜಾಮತ್ ಮಾಡಿದರೆ 3 ರೂಪಾಯಿ ಕೊಡಬೇಕು. ಅಂಥದ್ದರಲ್ಲಿ ನೀನು ಮನೆಗೆ ಬಂದು ಕ್ಷೌರ ಮಾಡಿದ್ದಕ್ಕೆ 12 ಆಣೆ ತಗೊಳ್ತಿದ್ದೀಯಲ್ಲ ಎಂದು ಕೇಳಿದ್ದೆ. ಅದಕ್ಕೆ ಅವನು, ಏನು ಮಾಡುವುದು, ಸ್ವಾಮೀಜಿ ಅವರಿಗೆ ಇಷ್ಟು ಕೊಡು ಅಂತ, ನನಗೆ ಇಷ್ಟು ತಗೋ ಅಂತ ತೀರ್ಮಾನ ಹೇಳಿದ್ದಾರೆ. ಅದರ ಮೇಲೆ ನಾವು ಮಾತನಾಡಲಾಗುತ್ತಾ ಎಂದ. ಯಾವ ಸ್ವಾಮೀಜಿ? ಯಾಕೆ ಹೇಳಿದರು? ಎಲ್ಲ ಬಿಟ್ಟು ಸ್ವಾಮಿಗಳು ಹಜಾಮತ್ತಿಗೆ ಮೂಗು ಹಾಕಿದ್ದು ಹೇಗೆ? ನನಗೆ ಒಂದೂ ಅರ್ಥವಾಗಲಿಲ್ಲ. ಆಮೇಲೆ ಅಣ್ಣನ ಹತ್ತಿರ ದಾಸಿಗೆ ಕೊಡುತ್ತಿದ್ದ ದುಡ್ಡು ವಿಪರೀತ ಕಡಿಮೆ ಎಂದು ಹೇಳಿದೆ. ಅವರು ದಾಸಿ ಎಷ್ಟು ಕೊಡಬೇಕೆಂದು ಕೇಳದಿದ್ದರೆ ನನಗೆ ಹೇಗೆ ಗೊತ್ತಾಗಬೇಕು ಎಂದು ಪ್ರಶ್ನಿಸಿದರು. ಆಗ ರೇಟು ಯಾರೋ ಸ್ವಾಮೀಜಿ ತೀರ್ಮಾನ ಮಾಡಿದ್ದಾರಂತಲ್ಲ ಎಂದು ದಾಸಿ ಧರ್ಮಸಂಕಟವನ್ನು ಹೇಳಿದೆ. ಅಣ್ಣನಿಗೂ ಕೊಂಚ ಹೊತ್ತು ದಾಸಿ ಮಾತಿನ ಅರ್ಥ ಏನೆಂದು ಹೊಳೆಯಲಿಲ್ಲ. ಆಮೇಲೆ ದೊಡ್ಡದಾಗಿ ನಕ್ಕು ದಾಸಿ ಮಾತಿನ ಅರ್ಥ ಹೇಳಿದರು. ದಾಸಿ 30 ವರ್ಷಗಳ ಹಿಂದೆ ರಾಮಕೃಷ್ಣಾಶ್ರಮಕ್ಕೆ ಕ್ಷೌರ ಮಾಡಲು ಹೋಗಲು ಶುರು ಮಾಡಿದಾಗ ಸ್ವಾಮಿ ಸಿದ್ದೇಶ್ವರಾನಂದರು ದಾಸಿ ಕ್ಷೌರಕ್ಕೆ ರೇಟು ಗೊತ್ತು ಮಾಡಿದ್ದರಂತೆ. ಅದನ್ನು ಸ್ವಾಮಿಗಳ ಹುಕುಂ ಎನ್ನುವಂತೆಯೇ ಭಾವಿಸಿ ದಾಸಿ 30 ವರ್ಷಗಳ ಕಾಲಾವಧಿಯಲ್ಲಿ ಏರಿಸಿ ಎಂದು ಒಮ್ಮೆಯೂ ಕೇಳಲೇ ಇಲ್ಲ. ಅಣ್ಣನೂ ಕೊಡಲಿಲ್ಲ. ಇಬ್ಬರ ಪಾಲಿಗೂ ಪ್ರಪಂಚ ಬದಲಾವಣೆಯಾಗದೆ ನಿಂತೇ ಹೋಗಿತ್ತು. ಅಧ್ಯಾಯ 4. ಪೆಂಡುಲಂ ಬಾಲದ ನಾಯಿ. ನಾನು ಮಿಡಲ್ ಸ್ಕೂಲ್ 4ನೇ ಕ್ಲಾಸಿಗೆ ಬರುವ ಹೊತ್ತಿಗೆ ಕನ್ನಡ ಪುಸ್ತಕಗಳನ್ನು ಓದುವ ಅಭ್ಯಾಸ ಕಾಯಿಲೆ ಎನ್ನುವಷ್ಟು ಬಲವಾಗಿ ಹಿಡಿದು ಬಿಟ್ಟಿತ್ತು. ನಮ್ಮ ಮನೆಯಲ್ಲಿ ರಾಶಿ ರಾಶಿ ಪುಸ್ತಕಗಳಿದ್ದವು. ಅಲ್ಲದೆ ಕನ್ನಡದ ಎಲ್ಲ ಲೇಖಕರ ಪುಸ್ತಕಗಳ ಗೌರವ ಪ್ರತಿಗಳು ಪ್ರಕಟವಾದ ಕೂಡಲೇ ಅಣ್ಣನ ಅವಗಾಹನೆಗಾಗಿ ಬರುತ್ತಿದ್ದವು. ಅವನ್ನೆಲ್ಲ ಯಾವುದು ಏನೆಂದು ನೋಡದೆ ನಾನು ತಗೊಂಡು ಮನೆಯ ಯಾವುದೋ ಮೂಲೆಯಲ್ಲಿ ಓದುತ್ತಾ ಕುಳಿತು ಬಿಡುತ್ತಿದ್ದೆ. ಇಹಪರದ ಪರಿವೇ ಇಲ್ಲದೆ ಓದುತ್ತಾ ಕುಳಿತಿರುತ್ತಿದ್ದ ನನ್ನನ್ನು ಅಮ್ಮ ಹುಡುಕಿ ಎಬ್ಬಿಸಿ ಊಟಕ್ಕೆ ಕಳಿಸುತ್ತಿದ್ದರು. ಆಗೊಮ್ಮೆ ನನಗೆ ಕಾನೂರು ಹೆಗ್ಗಡತಿ ಸಿಕ್ಕಿತು. ಅದು ಕೂಡಲಿ ಚಿದಂಬರಂ ಅವರ ಕಾವ್ಯಾಲಯ ಪ್ರಕಾಶನದಿಂದ 4 ಭಾಗಗಳಲ್ಲಿ ಪ್ರಕಟವಾಗಿತ್ತು. ಅದನ್ನು ಯಾರು ಬರೆದಿದ್ದು ಎಂದು ಸಹ ತಿಳಿಯದೆ ನಾನು ಓದತೊಡಗಿದೆ. ನಾನು ಆವರೆಗೂ ನಮ್ಮ ಊರು ಕುಪ್ಪಳ್ಳಿಯನ್ನು ನೋಡಿರಲಿಲ್ಲ. ಆದರೂ ಅದನ್ನು ಓದುತ್ತಾ ಹೋದಂತೆ ನನಗೆ ಏನೋ ಒಂದು ಆತ್ಮೀಯ ಪರಿಚಿತ ಪ್ರಪಂಚ ಹೊಕ್ಕೆಂತೆನಿಸಿತು. ಅದರ ಕೊನೆ ಭಾಗ ಸಿಕ್ಕದೆ ಚಡಪಡಿಸಿ ಮನೆಯೊಳಗಿದ್ದ ಪುಸ್ತಕಗಳನ್ನೆಲ್ಲ ಅಡಿಮೇಲು ಮಾಡುತ್ತಿದ್ದಾಗ ಅಮ್ಮ ನನಗೆ ಅದನ್ನು ನಿಮ್ಮಣ್ಣನೇ ಬರೆದಿದ್ದು ಕಣೋ ಎಂದು ಹೇಳಿದರು. ನನಗಾಗ ಕಾಲ್ಪನಿಕ ಕತೆ, ನಿಜವಾದ ಸಂಗತಿ ಇವಕ್ಕೆಲ್ಲ ವ್ಯತ್ಯಾಸ ಗೊತ್ತಿರಲಿಲ್ಲ.
ಪ್ರತಿಯೊಂದು ಕತೆ ಕಾದಂಬರಿಯೂ ಎಲ್ಲೋ ಯಾರಿಗೋ ಸಂಭವಿಸಿದ ವಾಸ್ತವ ಘಟನೆಯೇ ಸರಿ ಎಂದು ದೃಢವಾಗಿ ಅನ್ನಿಸುತ್ತಿತ್ತು. ಅಣ್ಣ ಕಾನೂರು ಹೆಗ್ಗಡತಿಯಲ್ಲಿ ಬರೆದ ಶಿಕಾರಿಯ ವೃತ್ತಾಂತಗಳು, ಅಲ್ಲಿ ಬರುವ ಬೇಟೆ ನಾಯಿಗಳ ವರ್ಣನೆಗಳು ಇವನ್ನೆಲ್ಲ ನೋಡಿ ನನಗಾದ ರೋಮಾಂಚನವನ್ನು ಇವತ್ತಿಗೂ ಚೆನ್ನಾಗಿ ಜ್ಞಾಪಿಸಿಕೊಳ್ಳಬಲ್ಲೆ. ಅಣ್ಣ ನಮಗೆಲ್ಲ ಮಲಗುವಾಗ ಏನಾದರೂ ಕತೆ ಹೇಳುತ್ತಿದ್ದರು. ನಾನು ಕಾನೂನು ಹೆಗ್ಗಡತಿ ಓದಿದ ಮೇಲೆ ನಮಗೆ ಕುಪ್ಪಳ್ಳಿ ಕತೆ ಹೇಳಿ ಎಂದು ಅಣ್ಣನನ್ನು ಪೀಡಿಸತೊಡಗಿದೆವು. ಪ್ರತಿದಿನವೂ ಕತೆ ಹೇಳುವ ಮೊದಲು ಚೈತ್ರನಿಗೂ ನನಗೂ ಜಗಳ. ಅಣ್ಣ ಯಾರ ಕಡೆ ತಿರುಗಿಕೊಂಡು ಕತೆ ಹೇಳಬೇಕು ಎನ್ನುವುದರ ಬಗ್ಗೆ. ಅಂತೂ ಯಾರ ಕಡೆಗೋ ತಿರುಗಿಕೊಂಡು ಕತೆ ಶುರು ಮಾಡುತ್ತಿದ್ದರು. ಕತೆ ಕೇಳುವ ಕುತೂಹಲದಲ್ಲಿ ಜಗಳ ಅಡಗಿ ಹೋಗುತ್ತಿತ್ತು. ಅಣ್ಣನಿಗೆ ಕತೆ ಹೇಳುವುದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಕತೆ ಮುಂದುವರಿಸುವುದು ಬಹಳ ತ್ರಾಸದಾಯಕವಾಗುತ್ತಿತ್ತು. ಕುಪ್ಪಳ್ಳಿಯಲ್ಲಿ ಸಾಕಿದ್ದ ಧೀರ ಗಂಭೀರ ಶಿಕಾರಿ ನಾಯಿಗಳು, ಅವುಗಳ ಒಳಗೂಡಿ ಅಣ್ಣ ಮತ್ತು ಪುಟ್ಟಣ್ಣ ಇಬ್ಬರು ಮಾಡಿದ್ದ ಅನೇಕ ಶಿಕಾರಿಯನ್ನು ಕೇಳುತ್ತಾ ನಮಗೆ ನಾವು ನಾಯಿಗಳನ್ನು ಸಾಕಿಲ್ಲುದರ ಬಗ್ಗೆ ತುಂಬಾ ಬೇಸರ ಶುರುವಾಯಿತು. ಅವತ್ತಿನಿಂದ ನಾವು ನಾಯಿ ಸಾಕೋಣ ಎಂದು ಅಣ್ಣನನ್ನು ಸತತವಾಗಿ ಪೀಡಿಸಲು ಶುರು ಮಾಡಿದೆವು. ನಮ್ಮ ನಾಯಿ ಸಾಕಬೇಕೆನ್ನುವ ಹಂಬಲವನ್ನೇನೋ ಅಣ್ಣ ಸಹಾನುಭೂತಿಯುತವಾಗೇ ಪರಿಶೀಲಿಸಿದರು. ಬಹುಶಃ ಅವರಿಗೂ ಆಸೆ ಇತ್ತೋ ಏನೋ. ಆದರೆ ಮೈಸೂರಿನಲ್ಲಿ ಕಾಡೂ ಇಲ್ಲ, ತೋಟ ಗದ್ದೆಗಳ ವಿಸ್ತಾರ ಬಯಲೂ ಇಲ್ಲ. ಇಲ್ಲಿ ನಾವು ನಾಯಿ ಸಾಕಿದರೆ ಅವು ಬೀದಿ ನಾಯಿಗಳ ತರ ತಿರುಗಿಕೊಂಡಿದ್ದು ಹಾಳಾಗಿ ಹೋಗುತ್ತವೆ ಎಂದು ನಿರಾಕರಿಸಿದರು. ನಮಗೆ ನಾಯಿ ಸಾಕಲಾಗದ ಹಾಳೂರೆಂದು ಮೈಸೂರಿನ ಬಗ್ಗೆಯೇ ಬೇಜಾರಾಯಿತು. ನಮ್ಮ ಮನೆ ಹತ್ತಿರ ಸಿ.ಕೆ. ರಾಮ ಎಂಬ ನಮ್ಮ ಓರಗೆಯ ಹುಡುಗ ಇದ್ದ. ಅವನ ತಂದೆ ಸ್ಯಾನೆಟೋರಿಯಂ ಆಸ್ಪತ್ರೆಯಲ್ಲಿ ವಾರ್ಡ್ ಬಾಯ್ ಕೆಲಸ ಮಾಡಿಕೊಂಡಿದ್ದರು. ನಮ್ಮ ಮನೆ ಸುತ್ತಮುತ್ತ ಬರೀ ಬ್ರಾಹ್ಮಣರ ಮನೆಗಳು. ಒಬ್ಬರೂ ನಾಯಿ ಸಾಕಿರಲಿಲ್ಲ. ಆದರೆ ಸಿ.ಕೆ. ರಾಮನ ಮನೆಯಲ್ಲಿ ಒಂದು ಕಂತ್ರಿ ನಾಯಿ ಇತ್ತು. ಅದು ಯಾವತ್ತಾದರೂ ಮರಿ ಹಾಕಿದರೆ ಒಂದು ಮರಿಯನ್ನು ನಮಗೆ ಕೊಡುತ್ತೇನೆಂದು ಅವನು ಆಶ್ವಾಸನೆ ಕೊಟ್ಟ. ಆದರೆ ಅಣ್ಣನಿಗೆ ಈ ವಿಚಾರ ಹೇಳಿದಾಗ ಅಣ್ಣ ಮಾತ್ರ ಅವೆಲ್ಲ ಕಂತ್ರಿ ನಾಯಿಗಳು, ಅವನ್ನೆಲ್ಲ ಮನೆಯೊಳಗೆ ತಂದೀರಿ ಎಂದು ಹೆದರಿಸಿದರು. ನಾವು ಸಿ.ಕೆ. ರಾಮನ ಹತ್ತಿರ ಕಂತ್ರಿ ನಾಯಿ ಸಾಕುವುದರ ಬಗ್ಗೆ ಅಣ್ಣ ಎತ್ತಿರುವ ತಕರಾರನ್ನು ವಿವರಿಸಿದೆವು. ನಮಗೆ ಕಂತ್ರಿ ನಾಯಿಗೂ ಜಾತಿ ನಾಯಿಗೂ ಏನು ವ್ಯತ್ಯಾಸವೆಂದು ಸರಿಯಾಗಿ ಗೊತ್ತಿರಲಿಲ್ಲ. ನಾವು ಸಿ.ಕೆ. ರಾಮನ ನಾಯಿ ಜಾತಿಯೋ ಕಂತ್ರಿಯೋ ತಿಳಿಯಲು ನಮ್ಮ ಇನ್ನೊಬ್ಬ ಮಿತ್ರನಾದ ಬಿ.ವಿ. ಹತ್ತಿರ ಸಲಹೆ ಕೇಳಿದೆವು. ಬಿ.ವಿ. ಜಾತಿ ನಾಯಿಗೂ ಕಂತ್ರಿ ನಾಯಿಗೂ ವ್ಯತ್ಯಾಸ ತಿಳಿಯಲು ಸುಲಭೋಪಾಯ ಒಂದು ಹೇಳಿದ. ಅದೇನೆಂದರೆ, ಜಾತಿ ನಾಯಿ ಕಿವಿಗಳನ್ನು ಹಿಡಿದು ಎತ್ತಿದರೆ ಅದು ಕೂಗುವುದಿಲ್ಲವೆಂದೂ, ಕಂತ್ರಿ ನಾಯಿಯಾದರೆ ಕೂಗಿಕೊಳ್ಳುತ್ತದೆಯೆಂದೂ ಹೇಳಿದ. ಅಷ್ಟಲ್ಲದೆ ಕಂತ್ರಿ ನಾಯಿಗಳ ಬಾಲ ಕತ್ತರಿಸಿ ಅವುಗಳನ್ನು ಸುಲಭವಾಗಿ ಜಾತಿ ನಾಯಿಗಳಾಗಿ ಪರಿವರ್ತಿಸಬಹುದೆಂದೂ ಹೇಳಿದ. ರೈಲ್ವೆ ಕ್ವಾರ್ಟರ್ಸಿನಲ್ಲಿ ವಾಸವಾಗಿದ್ದ ಅವರ ಚಿಕ್ಕಪ್ಪ ದಿನಾ ಸಂಜೆ ಮೊಂಡು ಬಾಲದ ಜಾತಿ ನಾಯೊಂದನ್ನು ವಾಕಿಂಗ್ ಕರೆದುಕೊಂಡು ಹೋಗುತ್ತಿದ್ದುದು ನಾವು ನೋಡಿದ್ದೆವು. ಆದ್ದರಿಂದ ಕಂತ್ರಿ ನಾಯಿಯನ್ನು ಜಾತಿ ನಾಯಿ ಮಾಡಲು ಬಿ.ವಿ. ಸೂಚಿಸಿದ ಮಾರ್ಗ ಸರಿಯೆಂದೇ ನಮಗನ್ನಿಸಿತ್ತು. ಸಿ.ಕೆ. ರಾಮನ ನಾಯಿ ಆಗಲೇ ಸಾಕಷ್ಟು ದೊಡ್ಡದಿದ್ದುದರಿಂದ ಅದರ ಕಿವಿ ಹಿಡಿದೆತ್ತಿ ಅದು ಜಾತಿಯೋ ಕಂತ್ರಿಯೋ ಎಂದು ಪರೀಕ್ಷಿಸುವಷ್ಟು ಶಕ್ತಿ ನಮಗೆ ಇರಲಿಲ್ಲ. ಆದ್ದರಿಂದ ನಮಗೆ ಇನ್ನುಳಿದಿದ್ದ ಮಾರ್ಗ ಒಂದೇ, ಅದರ ಬಾಲ ಕತ್ತರಿಸಿ ಅದನ್ನು ಜಾತಿಯನ್ನಾಗಿ ಪರಿವರ್ತಿಸುವುದು. ಒಂದು ಭಾನುವಾರ ಸಿ.ಕೆ. ರಾಮ ಅದನ್ನು ನಮ್ಮ ಮನೆಗೆ ಕುತ್ತಿಗೆಗೆ ಹಗ್ಗ ಕಟ್ಟಿ ಎಳೆಕೊಂಡು ಬಂದ. ಅಣ್ಣ ಅಮ್ಮ ಎಲ್ಲ ಊಟ ಮಾಡಿ ಮಲಗಿದ್ದರು. ರಾಮನ ನಾಯಿಯ ಬಾಲ ಕತ್ತರಿಸಿ ಅದನ್ನು ಮತಾಂತರಗೊಳಿಸಲು ಅದೇ ಒಳ್ಳೆ ಸಮಯವೆಂದು ನಾವು ತೀರ್ಮಾನಿಸಿದ್ದೆವು. ಆದರೆ ನಮ್ಮ ನಿರ್ಣಯ ಕೃತಿಗಿಳಿಸಲು ಹೊರಟಾಗ ನಮಗೆ ಅನೇಕ ಸಂದೇಹಗಳು ತಲೆದೂರಿದವು. ಮೊದಲನೆಯದಾಗಿ ಅದರ ಬಾಲ ಕತ್ತರಿಸುವುದು ಹೇಗೆನ್ನುವುದು ತೋಚಲಿಲ್ಲ. ಅದನ್ನು ಬ್ಲೇಡಿನಲ್ಲಿ ಕೊಯ್ಯಬೇಕೋ ಕತ್ತರಿಯಲ್ಲಿ ಕತ್ತರಿಸುವುದೋ ತಿಳಿಯದೆ ಹೋಯಿತು. ಅಷ್ಟು ದಪ್ಪ ಇರುವ ಅದರ ಬಾಲ ನಮ್ಮಂಥ ಚಿಕ್ಕ ಹುಡುಗರ ಕೈಲಿ ಕತ್ತರಿಸುವುದು ಕಷ್ಟವೆನ್ನಿಸಿತ್ತು. ಎರಡನೇ ಸಂದೇಹ ಎಂದರೆ ಸುಮಾರು ಅರ್ಧ ಮಾರು ಇರುವ ಬಾಲವನ್ನು ಎಲ್ಲಿಗೆ ಕತ್ತರಿಸುವುದು? ತುಂಬಾ ಹೊತ್ತು ಸಮಾಲೋಚನೆ ಮಾಡಿ ಅನಂತರ ಅದಕ್ಕೂ ಬಿ.ವಿ.ಯನ್ನೇ ಕೇಳಬೇಕೆಂದು ನಿರ್ಧರಿಸಿ ಅವತ್ತು ರಾಮನ ನಾಯಿಯ ಮತಾಂತರ ಮುಂದೂಡಿದೆವು. ನಮಗಿಂತ 1-2 ವರ್ಷಕ್ಕೆ ಹಿರಿಯವನಾದ ಬಿ.ವಿ.ಗೆ ನಮ್ಮ ಅನುಮಾನಗಳನ್ನು ಹೇಳಿದಾಗ
ನಮ್ಮ ಸಮಸ್ಯೆಗಳನ್ನು ತೀರಾ ಕ್ಷುಲ್ಲಕವಾಗಿ ಪರಿಗಣಿಸಿ ಅವನ ಚಿಕ್ಕಪ್ಪನ ಮನೆಯ ಜಾತಿ ನಾಯಿ ಬಾಲ ಕಟ್ ಮಾಡಿದ್ದನ್ನು ಅವನು ನೋಡಿರುವುದರಿಂದ ತಾನೇ ಬಂದು ಸಿ.ಕೆ. ರಾಮನ ನಾಯಿ ಬಾಲ ಕಟ್ ಮಾಡಿಕೊಡುತ್ತೇನೆಂದು ಹೇಳಿದ. ರಾಮನ ತಾಯಿ ಮಹಾ ಗಯ್ಯಾಳಿ ಹೆಂಗಸಾದ್ದರಿಂದ ಅದನ್ನು ಮತ್ತೆ ನಮ್ಮ ಮನೆಗೆ ಕರೆತರಬೇಕೆಂದು ಹೇಳಿದ. ಭಾನುವಾರ ಬಿ.ವಿ. ಬಂದ. ನಮ್ಮ ಮನೆಯ ಹಿಂಭಾಗದಲ್ಲಿ ಗಲ್ಲಿ ಕಡೆಗೆ ಒಂದು ಚಿಕ್ಕ ಬಾಗಿಲಿತ್ತು. ಒಂಟಿಕೊಪ್ಪಲಿನ ಎಲ್ಲ ಹಳೆ ಮನೆಗಳಲ್ಲೂ ಮನೆ ಹಿಂಭಾಗದಲ್ಲಿ ಗಲ್ಲಿ ಕಡೆಗೆ ಚಿಕ್ಕ ಬಾಗಿಲಿರುವುದನ್ನು ನೋಡಬಹುದು. ಅವೆಲ್ಲ ಮಲ ಸಾಗಿಸುವ ಜಾಡಿ ಮಾಲಿಗಳು ಮುಂಭಾಗದಲ್ಲಿ ಓಡಾಡದೆ ಹಿಂದಿನಿಂದಲೇ ತಿರುಗಾಡಲೆಂದು ಮಾಡಿದ ಬಾಗಿಲುಗಳು. ನಾವು ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ ಕಣ್ಣಿಗೆ ಬೀಳದಂತೆ ಕದ್ದು ಓಡಾಡಲು ಯಾವಾಗಲೂ ಆ ಬಾಗಿಲನ್ನೇ ಉಪಯೋಗಿಸುತ್ತಿದ್ದೆವು. ಸಿ.ಕೆ. ರಾಮ ಅಲ್ಲಿಗೆ ನಾಯಿ ಕರೆದುಕೊಂಡು ಬಂದ. ಗಲ್ಲಿಯ ಓಣಿಯ ಮೇಲೆ ಒಂದು ನಲ್ಲಿ ಪೈಪು ಹಾಕಿದ್ದರು. ಬಿ.ವಿ. ಬಂದವನೇ ನಮ್ಮ ಹತ್ತಿರ ಕತ್ತಿ ಇಸುಕೊಂಡು ನಾಯಿ ಬಾಲವನ್ನು ಆ ಪೈಪಿನ ಮೇಲೆ ಇಟ್ಟುಕೊಂಡು ಕಡಿದೇ ಬಿಟ್ಟ. ಆವರೆಗೂ ನಮ್ಮೊಡನೆ ಬಾಲವಲ್ಲಾಡಿಸುತ್ತಾ ವಿಶ್ವಾಸದಿಂದ ಇದ್ದ ನಾಯಿ ಬಾಲಕ್ಕೆ ಏಟು ಬೀಳುತ್ತಲೂ ಕೋಪಾವೇಶದಿಂದ ನಮ್ಮ ಮೇಲೆ ಹಾರಿ ಕಚ್ಚಲು ಬಂದಿದ್ದಲ್ಲದೆ ಬಾಲದ ನೋವಿಗೆ ಆರ್ತನಾದ ಮಾಡುತ್ತಾ ಗಲ್ಲಿ ಬಾಗಿಲಿಂದ ಮನೆಯೊಳಗೆ ನುಗ್ಗಿ ಹತ್ತಿರದಲ್ಲೇ ಇದ್ದ ಬಚ್ಚಲು ಒಲೆಯೊಳಗೆ ಹೊಕ್ಕು ಕುಳಿತು ಬಿಟ್ಟಿತು. ಒಲೆಯೊಳಗೆ ಬರೀ ಬೂದಿ ಇದ್ದುದರಿಂದ ಅದಕ್ಕೇನೂ ಆಗಲಿಲ್ಲ. ನಮ್ಮದು ಎಷ್ಟೊಂದು ಮೊಂಡು ಕತ್ತಿ ಎಂದರೆ ಅದರ ಬಾಲ ತುಂಡಾಗುವುದಿರಲಿ, ಅದರ ಬಾಲಕ್ಕೆ ಗಾಯ ಸಹ ಆಗಲಿಲ್ಲ. ಮನೆಯ ಹಿಂದುಗಡೆ ನಾಯಿಯ ಕಿರಿಚಾಟ ಕೇಳಿ ಅಣ್ಣ ಅಮ್ಮ ಎಲ್ಲ ಎದ್ದು ಓಡಿ ಬಂದರು. ಮನೆಯಲ್ಲಿನ ದೊಡ್ಡವರೆಲ್ಲ ಎದ್ದಿದ್ದು ನೋಡಿ ಕತ್ತಿ ಒಳಗಿಟ್ಟು ಬಿ.ವಿ.ಯೂ ರಾಮನೂ ಓಡಿ ಹೋದರು. ಅಣ್ಣ ಬಂದಾಗ ನಾನು ಚೈತ್ರ ಇಬ್ಬರೇ ನಿಂತಿದ್ದೆವು. ಅಣ್ಣನ ಕೈಯಲ್ಲಿದ್ದ ಬೆತ್ತ ನೋಡಿ ನಡೆದುದೇನೆಂದು ಹೇಳಿದರೆ ಬೆತ್ತದ ಏಟು ತಿನ್ನಬೇಕಾಗುತ್ತದೆಂದು ಹೆದರಿ ನಾನು ರಾಮನ ಹತ್ತಿರ ಮಾತನಾಡುತ್ತಾ ಇರಬೇಕಾದರೆ ಅವನ ನಾಯಿ ಬಂದು ಖಾಲಿ ಇದ್ದ ಬಚ್ಚಲು ಒಲೆಯೊಳಗೆ ಸೇರಿಕೊಂಡು ಬಿಟ್ಟಿದೆ, ಹೊರಗೆಳೆಯಲು ಹೋದರೆ ಕಚ್ಚಲಿಕ್ಕೆ ಬರುತ್ತದೆ ಎಂದು ಸುಳ್ಳು ಹೇಳಿದೆ. ತೆರೆದುಕೊಂಡಿದ್ದ ಗಲ್ಲಿ ಬಾಗಿಲು ಓಡಿ ಹೋಗಿದ್ದ ಸಿ.ಕೆ. ರಾಮ ನಮ್ಮ ಗಾಬರಿಯ ಮೋರೆಯವನ್ನೆಲ್ಲ ನೋಡಿ ಅಣ್ಣನಿಗೆ ನಾವು ನಟಿಸುತ್ತಿರುವಷ್ಟು ಮುಗ್ಧರಲ್ಲ ಎನ್ನಿಸಿತು. ಅಣ್ಣನು ನಾಯಿಯನ್ನು ಹೊರಗೆ ಓಡಿಸಲು ಯತ್ನಿಸಿದರು. ಆದರೆ ನಾಯಿ ಬಚ್ಚಲು ಒಲೆಯ ರಕ್ಷಣೆಯಿಂದ ಹೊರಬರಲು ನಿರಾಕರಿಸಿ ಅಣ್ಣನಿಗೂ ಗುರ್ರೆಂದು ಹಲ್ಲಿ ತೋರಿಸುತ್ತಾ ಹೆದರಿಸಿತು. ನಾವು ಏನೋ ತೊಂದರೆ ಮಾಡಿದ್ದರಿಂದ ಅದು ಆತ್ಮರಕ್ಷಣೆಗಾಗಿ ಬಚ್ಚಲು ಒಲೆಯೊಳಗೆ ನುಗ್ಗಿ ಕುಳಿತಿದೆ ಎಂದು ಅಣ್ಣನಿಗೆ ಅನುಮಾನ ಬಂದರೂ ನಾಯಿಯ ಬೊಬ್ಬೆ ತನಿಖೆ ಮಾಡಿ ಸತ್ಯಶೋಧನೆ ಮಾಡಬೇಕಾದಷ್ಟು ಮುಖ್ಯ ವಿಷಯವಾಗಿ ತೋರಲಿಲ್ಲ. ಆದ್ದರಿಂದ ಓದಿಕೊಳ್ರೋ ಹೋಗಿ ಎಂದರೆ ಇಲ್ಲಿ ಬಂದು ಚೇಷ್ಟೆ ಮಾಡುತ್ತಿದ್ದೀರಾ ಎಂದು ಬೆತ್ತದಿಂದ 4 ಬಾರಿಸಿದರು. ಆಮೇಲೆ ನಾಯಿ ಕೊಂಚ ಹೊತ್ತು ಕಳೆದರೆ ಅದಾಗೇ ಹೋಗುತ್ತೆ, ನೀವು ನಡೀರಿ ಎಂದು ಜೋರು ಮಾಡಿದರು. ನಾವಿಬ್ಬರೂ ಸದ್ಯ ಇಷ್ಟಕ್ಕೆ ಈ ಹಗರಣ ಮುಕ್ತಾಯವಾಯ್ತಲ್ಲ ಎಂದು ಬೇಗ ಜಾಗ ಖಾಲಿ ಮಾಡಿದೆವು. ಆದರೆ ಅದು ಮುಕ್ತಾಯವಾಗಲಿಲ್ಲ. ಮಾರನೇ ದಿನವೇ ಸಿ.ಕೆ. ರಾಮನ ತಾಯಿ ನಮ್ಮ ನಾಯಿ ಬಾಲ ನಿಮ್ಮ ಮಕ್ಕಳು ಮುರಿದು ಬಿಟ್ಟಿದ್ದಾರೆ ಎಂದು ಅಮ್ಮನ ಹತ್ತಿರ ಪುಕಾರು ತಗೊಂಡು ನಾಯಿಯನ್ನು ಎಳಕೊಂಡು ಬಂದಳು. ಬಿ.ವಿ. ಏಟಿಗೆ ಅದರ ಬಾಲಕ್ಕೆ ಗಾಯ ಆಗದಿದ್ದರೂ ಬಾಲದ ಮೂಳೆ ಮುರಿದೋ ಅಥವಾ ಕುಣಿಕೆ ತಪ್ಪಿಯೋ ಅದರ ಬಾಲ ಅರೆ ಮುರಿದ ಕಡ್ಡಿಯಂತೆ ಅಸಹ್ಯವಾಗಿ ಜೋಲಾಡುತ್ತಿತ್ತು. ನಾಯಿ ಬಾಲ ಅಲ್ಲಾಡಿಸಿದರೆ ಅದರ ತುಂಡಾದ ಬಾಲ ಗಡಿಯಾರದ ಪೆಂಡ್ಯುಲಮ್ ರೀತಿಯಲ್ಲಿ ಅಲ್ಲಾಡುತ್ತಿತ್ತು. ರಾಮ ಹೊಡೆತ ತಪ್ಪಿಸಿಕೊಳ್ಳಲು ನಮ್ಮ ಮೇಲೆ ತಪ್ಪು ಹೊರಿಸಿದ್ದರಿಂದ ನಾವು ಅನಿವಾರ್ಯವಾಗಿ ನಡೆದುದೇನೆಂದು ಹೇಳಬೇಕಾಯಿತು. ರಾಮನ ನಾಯಿಯನ್ನು ಜಾತಿ ನಾಯಿ ಮಾಡಿಕೊಡಲು ಬಿ.ವಿ. ಮಾಡಿದ ಕೆಲಸವೆಂದು ನಾವು ತಪ್ಪನ್ನು ಅವರಿಬ್ಬರ ಮೇಲೆಯೇ ಹೊರಿಸಿದೆವು. ಅದನ್ನು ಜಾತಿ ನಾಯಿ ಮಾಡಬೇಕೆಂಬ ಚಿತಾವಣೆಗೆ ನಾನೇ ಮೂಲ ಕಾರಣ ಎನ್ನುವುದನ್ನು ನಾನು ಹೇಳಲೇ ಇಲ್ಲ. ಬಿ.ವಿ.ಯನ್ನು ಅಣ್ಣ ಕರೆಸಿ ಆ ನಾಯಿಯ ಬಾಲವನ್ನೇಕೆ ಮುರಿದೆ ಎಂದು ಕೇಳಿದಾಗ ಅವನು ಅದು ಮುರಿದಿದ್ದಲ್ಲವೆಂದೂ ನಾನೇ ಕತ್ತಿ ಕೊಟ್ಟು ಅದನ್ನು ಕತ್ತರಿಸಲು ಹೇಳಿದೆನೆಂದೂ ನನ್ನ ಮೇಲೆ ಚಾಡಿ ಹೇಳಿದ. ನಾನು ಅವನಿಗೆ ಮನೆಯ ಕತ್ತೆ ಒದಗಿಸಿದ ಸಾಕ್ಷಿ ಇದ್ದುದರಿಂದ ಅವನ ಮಾತನ್ನು ನಂಬಿದ ಅಣ್ಣ ವಿನಾಕಾರಣ ಆ ನಾಯಿಯ ಬಾಲ ಜೋತಾಡುವಂತೆ ಮಾಡಿದ್ದೇಕೆಂದು ನನಗೆ 4 ಬಿಗಿದರು.
ಅದನ್ನು ಜಾತಿನಾಯಿ ಮಾಡಿ ಅನಂತರ ಅದರ ಮರಿ ತಂದು ಸಾಕಬೇಕೆಂಬ ಯೋಚನೆಯಿಂದ ಇಷ್ಟೆಲ್ಲ ಶುರುವಾಯಿತೆಂದು ವಿವರಿಸುವುದು ನನ್ನ ಆ ವಯಸ್ಸಿನ ವಾಕ್ ಸಾಮರ್ಥ್ಯಕ್ಕೆ ಮೀರಿದುದಾಗಿತ್ತು. ಆದ್ದರಿಂದ ಬಾಲ ಕತ್ತರಿಸಿದರೆ ಜಾತಿನಾಯಿಯಾಗುತ್ತೆ ಅಂತ ವಿವಿಯೇ ಹೇಳಿದ್ದ ಎಂದು ನಾನು ನನ್ನ ವಿತಂಡವಾದಗಳನ್ನು ಮಂಡಿಸಿದೆ. ಅದರಿಂದೆಲ್ಲ ನಮ್ಮ ತಂದೆಯವರಿಗೆ ನಡೆದಿದ್ದೇನೆಂಬುದರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಕ್ಕಿತೆಂದು ಹೇಳಲಾಗುವುದಿಲ್ಲ. ಆದರೆ ಸ್ಥೂಲವಾಗಿ ನಮ್ಮ ನಾಯಿ ಸಾಕುವ ಚಪಲದ ದೆಸೆಯಿಂದ ಇದೆಲ್ಲ ನಡೆಯುತ್ತಿದೆ ಎಂದು ಅವರಿಗನ್ನಿಸಿರಬಹುದು. ಪಾಪ ಸಿ. ಕೆ. ರಾಮನ ನಾಯಿ ತನ್ನ ಹಾಸ್ಯಾಸ್ಪದ ಬಾಲದೊಂದಿಗೆ ಎಲ್ಲರ ಕುಚೋದ್ಯದ ವಸ್ತುವಾಗಿ ಅನೇಕ ವರ್ಷಗಳವರೆಗೆ ಅಲ್ಲೇ ಓಡಾಡಿಕೊಂಡಿತ್ತು. ನಮ್ಮ ವಿಶ್ವಾಸದ್ರೋಹವನ್ನೂ ದುರ್ಬುದ್ಧಿಯನ್ನೂ ಕೆಲವೇ ದಿನಗಳಲ್ಲಿ ಕ್ಷಮಿಸಿ ನಮ್ಮನ್ನು ಕಂಡರೆ ಸ್ನೇಹದಿಂದ ತನ್ನ ಪೆಂಡ್ಯುಲಮ್ ಬಾಲ ಅಲ್ಲಾಡಿಸಿಕೊಂಡು ಓಡೋಡಿ ಬರುತ್ತಿತ್ತು. ಈ ನಡುವೆ ನಮ್ಮ ಸುಕೃತವೆಂಬಂತೆ ಮನೆಗೆ ಒಂದು ದಿನ ಒಬ್ಬ ಕಳ್ಳ ನುಗ್ಗಿದ. ಅಂಥ ದರೋಡೆಯನ್ನೇನೂ ಅವನು ಮಾಡದಿದ್ದರೂ ನಮ್ಮ ಸ್ಟೋರ್ರೂಮಿನ ಬೀಗ ಒಡೆದು ಕೆಲವು ವಸ್ತುಗಳನ್ನೂ ಮನೆಯ ಹಿಂಭಾಗದಲ್ಲಿದ್ದ ಲೈಟು, ಬಲ್ಬು, ನಲ್ಲಿ ಇತ್ಯಾದಿಗಳನ್ನು ಕದ್ದೊಯ್ದಿದ್ದ. ನನಗೆ ಅವನು ಏನೇನು ಕದ್ದಿದ್ದ ಎನ್ನುವುದರ ವಿವರಗಳು ನೆನಪಿಲ್ಲ. ಬೆಳಗ್ಗೆ ಎದ್ದಾಗ ಸ್ಟೋರಿನ ಬೀಗ ಮುರಿದು ಬಿದ್ದಿದ್ದು, ಅಕ್ಕಿ ಚೀಲ ರೂಮಿನ ಹೊರಗೆ ಬಿದ್ದಿದ್ದು, ಅಣ್ಣ ಪೊಲೀಸ್ ಪೇದೆಯೊಬ್ಬನ ಜೊತೆ ಮಾತನಾಡುತ್ತಿದ್ದುದು ನೆನಪಿಗೆ ಬರುತ್ತದೆ. ಅಣ್ಣ ಒಬ್ಬ ಅಚ್ಚರಿಯನ್ನು ಕರೆದುಕೊಂಡು ಬಂದು ಸ್ಟೋರಿಗೆ ಬಲವಾದ ಚಿಲಕ ಬೀಗಗಳನ್ನು ಹಾಕಿ ಬಂದೋಬಸ್ತ್ ಮಾಡಿಸಿದರು. ಆದರೂ ಆಚಾರಿ ಕೆಲಸ ಮಾಡುತ್ತಾ ಎಂಥ ಬೀಗ ಹಾಕಿದರೂ ಕಳ್ಳರು ಮುರಿಯುತ್ತಾರೆಂದು ಹೇಳಿ ಕಳ್ಳರನ್ನು ತಡೆಗಟ್ಟಲು ಒಳ್ಳೆ ನಾಯಿ ಸಾಕುವುದು ಅತ್ಯುತ್ತಮ ಉಪಾಯ ಎಂದು ಸಲಹೆ ಕೊಟ್ಟ. ಇವೆಲ್ಲದರ ಪರಿಣಾಮವಾಗಿ ಅಣ್ಣ ನಾವು ಒಂದು ನಾಯಿ ಸಾಕೋಣವೆಂದು ತೀರ್ಮಾನಿಸಿದರು. ಶಿವಮೊಗ್ಗದ ನಮ್ಮ ಅಜ್ಜನ ಮನೆಯಲ್ಲಿ ಟಿಪ್ಪು, ಮಾಂಬಿ, ಡೋಲಿ ಮೊದಲಾದ ಅನೇಕ ನಾಯಿಗಳಿದ್ದುವು. ಅವುಗಳಲ್ಲಿ ಯಾವುದಾದರೂ ಮರಿ ಹಾಕಿದರೆ ಒಂದು ಮರಿ ತರಿಸೋಣವೆಂದು ನಿರ್ಧರಿಸಿದರು. ಅಧ್ಯಾಯ 5 ಮೇಕೆ ಶಿಕಾರಿ. ಶಿವಮೊಗ್ಗದಿಂದ 2 ನಾಯಿ ಮರಿಗಳು ನಮ್ಮ ಮನೆಗೆ ಬಂದಾಗ ನಮ್ಮ ಬಹುದಿನಗಳ ಕನಸು ನನಸಾದುದಕ್ಕೆ ಆದ ಹಿಗ್ಗು ಅಷ್ಟಿಷ್ಟಲ್ಲ. ಮನೆಗಳಲ್ಲಿ ಸಾಕಲು ನಾಯಿ ಮರಿಗಳಿಲ್ಲದ ನತದೃಷ್ಟ ಸ್ಕೂಲು ಮಿತ್ರರನೇಕರು ನಮ್ಮೊಡನೆ ದಿನಾ ಸಂಜೆ ಬಂದು ನಾಯಿ ಮರಿಗಳನ್ನು ನೋಡಿಕೊಂಡು ಅವುಗಳನ್ನು ಪ್ರಶಂಸಿಸಿ ಹೋಗುತ್ತಿದ್ದರು. ಮನೆಯೆದುರು ಬೀದಿಗಳಲ್ಲಿ ಆಡುತ್ತಿದ್ದ ನಮ್ಮ ಆಟಗಳೆಲ್ಲ ತಾತ್ಕಾಲಿಕವಾಗಿ ಕೈದಾಗಿ ಸ್ಕೂಲಿನಿಂದ ಬಂದ ಕೂಡಲೇ ನಾಯಿ ಮರಿಗಳ ಜೊತೆ ಆಟವಾಡಲು ಶುರು ಮಾಡುತ್ತಿದ್ದೆವು. ಅವುಗಳಿಗೆ ಸತತವಾಗಿ ತಿಂಡಿ ತಿನ್ನಿಸುವುದೊಂದೇ ಪ್ರೀತಿಯನ್ನು ವ್ಯಕ್ತಪಡಿಸುವ ವಿಧಾನವೆಂದು ನಾವು ತಿಳಿದಿದ್ದರಿಂದ ನಮಗೆ ಕೊಟ್ಟ ತಿಂಡಿ ತೀರ್ಥಗಳಲ್ಲಿ ಸಾಕಷ್ಟು ಅವಕ್ಕೆ ವ್ಯಯವಾಗುತ್ತಿದ್ದುದು. ಅವುಗಳ ಹೊಟ್ಟೆ ಯಾವಾಗಲೂ ಗುಡಾಣದಂತೆ ಊದಿಕೊಂಡಿರುತ್ತಿತ್ತು. ಯಾರಾದರೂ ಹಿಡಿದೆತ್ತಿದರೆ ಅವು ಉಸಿರಾಡಲೂ ಕಷ್ಟಪಡುತ್ತಾ ತಿಣುಕುತ್ತಿದ್ದವು. ಆ ಮರಿಗಳ ಬಾಲದ ತಂಟೆಗೆ ಮಾತ್ರ ಹೋದಿರಿ ಎಂದು ನಮ್ಮ ತಂದೆಯವರು ನನಗೂ ಚೈತ್ರನಿಗೂ ಕಟುವಾಗಿ ಎಚ್ಚರಿಸಿದ್ದರು. ನಮಗೆ ಆ ನಾಯಿ ಮರಿಗಳು ಬೆಳ್ಳಗಿದ್ದು ನೋಡಲು ತುಂಬಾ ಮುದ್ದಾಗಿದ್ದುದರಿಂದ ಅವುಗಳನ್ನು ಜಾತಿ ನಾಯಿಗಳನ್ನಾಗಿ ಪರಿವರ್ತಿಸುವ ಅಗತ್ಯ ಕಾಣಲಿಲ್ಲ. ಇದರೊಡನೆ ನಮ್ಮ ತಂದೆಯವರ ಎಚ್ಚರಿಕೆಯೂ ಸೇರಿ ನಾವು ಆ ಮರಿಗಳ ಬಾಲ ಕತ್ತರಿಸುವ ಯೋಚನೆ ಮಾಡಲಿಲ್ಲ. ಅವು ಚಿಕ್ಕ ಮರಿಗಳಾಗಿದ್ದಾಗ ಮುದ್ದಾಗಿದ್ದುದರಿಂದ ಕಂಡವರೆಲ್ಲ ಅವುಗಳ ತಲೆ ಸವರಿ ಅವಕ್ಕೆ ಮನೆಯವರು ಯಾರು, ಪರಕೀಯರು ಯಾರು, ಕಳ್ಳರು ಯಾರು, ಒಳ್ಳೆಯವರು ಯಾರು ಎನ್ನುವ ಪರಿಜ್ಞಾನವೇ ಇರಲಿಲ್ಲ. ಯಾರು ಮನೆ ಹತ್ತಿರ ಸುಳಿದಾಡಿದರೂ ಬಾಲ ಅಲ್ಲಾಡಿಸಿಕೊಂಡು ಅವರ ಕಾಲು ನೆಕ್ಕಲು ಓಡಿ ಹೋಗುತ್ತಿದ್ದವು. ಮನೆಗೆ ಬರುವ ಭಿಕ್ಷುಕರು, ದಾರಿಹೋಕರು ಎಲ್ಲರೂ ನಾಯಿಮರಿಗಳ ಗಣನೆಯೇ ಇಲ್ಲದೆ ಒಳನುಗ್ಗುವುದನ್ನು ನೋಡಿ ನಮಗೆ ತುಂಬಾ ಸಿಟ್ಟು ಬರುತ್ತಿತ್ತು. ನಾವು ನಾಯಿ ಮರಿಗಳನ್ನು ಮುದ್ದಿಸುವುದನ್ನು ನಿಲ್ಲಿಸಿ ಅವಕ್ಕೆ ಸರಿಯಾದ ಶಿಕ್ಷಣ ಕೊಡಬೇಕೆಂದು ನಿರ್ಧರಿಸಿದೆವು. ನಾಯಿ ಮರಿಗಳನ್ನು ಗೇಟಿನ ಮೇಲೆ ನಿಲ್ಲಿಸಿಕೊಂಡು ಹೋಗಿ ಬರುವ ದನ, ಕಂತ್ರಿನಾಯಿ, ದಾರಿಹೋಕರು ಎಲ್ಲರ ಮೇಲೂ ಛೂ ಛೂ ಎಂದು ಛೂ ಬಿಡುತ್ತಿದ್ದೆವು. ಆದರೆ ನಾಯಿ ಮರಿಗಳಿಗೆ ಛೂ ಛೂ ಎಂದರೆ ಬೊಗಳಬೇಕೆಂದು ಗೊತ್ತಾಗುವುದಾದರೂ ಹೇಗೆ? ನಮ್ಮ ಭಾಷೆ ಅವಕ್ಕೂ ಅವುಗಳ ಭಾಷೆ ನಮಗೂ ಗೊತ್ತಿಲ್ಲವಲ್ಲ. ನಮ್ಮ ಮನೆಗೆ ಒಬ್ಬ ಚಪ್ಪಲಿ ಹೊಲಿಯುವವ ಆಗಾಗ್ಗೆ ಬರುತ್ತಿದ್ದ. ಅವನ ಹೆಸರು ಜಾನ್ ಎಂದು. ಎಲ್ಲರೂ ಅವನನ್ನು ಜಾನಪ್ಪ ಎಂದು ಕರೆಯುತ್ತಿದ್ದರು.
ಅವನು ಮಿಲಿಟರಿಯಲ್ಲಿದ್ದು ಮಹಾಯುದ್ಧದಲ್ಲಿ ಭಾಗವಹಿಸಿದ್ದೆ ಎಂದು ನಮ್ಮ ಹತ್ತಿರ ಬಡಾಯಿ ಕೊಚ್ಚುತ್ತಿದ್ದ. ಕೈಕಾಲುಗಳ ಮೇಲಿದ್ದ ಅನೇಕ ಕಲೆಗಳನ್ನು ಗುಂಡೇಟಿನ ಗಾಯಗಳೆಂದು ನಮ್ಮೆದುರು ಪ್ರದರ್ಶಿಸುತ್ತಿದ್ದ. ಅವನೊಮ್ಮೆ ನಮ್ಮ ಮನೆಗೆ ಚಪ್ಪಲಿ ರಿಪೇರಿಗೆ ಬಂದಾಗ ನಮ್ಮೊಡನಿದ್ದ ನಾಯಿ ಮರಿಗಳನ್ನು ನೋಡಿ ಕಮಾಂಡ್ ಡಾಗ್, ಸಿಡೌನ್ ಎಂದು ಅವುಗಳನ್ನು ಕರೆದ. ನಮಗೆ ಆಗ ಇಂಗ್ಲಿಷ್ ಎಂದರೇನು, ಹಿಂದಿ ಎಂದರೇನು ಎನ್ನುವುದು ಸರಿಯಾಗಿ ಗೊತ್ತಿರಲಿಲ್ಲ. ಸಾಬರ ಭಾಷೆ ಎಂದು ಹಿಂದಿಯನ್ನು ಕರೆಯುತ್ತಿದ್ದೆವು. ಜಾನಪ್ಪ ಕಮಾಂಡ್ ಡಾಗ್ ಎಂದು ಕರೆದ ಕೂಡಲೇ ಓಹೋ, ಇವನಿಗೆ ನಾಯಿ ಭಾಷೆ ಗೊತ್ತಿದೆ ಎಂದುಕೊಂಡು ನಮಗೊಂಚೂರು ನಾಯಿ ಭಾಷೆ ಹೇಳಿಕೊಡೋ ಎಂದು ಅವನ ಹತ್ತಿರ ಗೋಗರೆದೆವು. ಜಾನಪ್ಪ ಕಷ್ಟಪಟ್ಟು ಉರು ಹೊಡೆದಿದ್ದ 4 ಅಕ್ಷರ ಇಂಗ್ಲಿಷನ್ನು ನಾವು ನಾಯಿ ಭಾಷೆ ಎಂದು ಕರೆದಿದ್ದು ಅವನಿಗೆ ಸರಿ ತೋರಲಿಲ್ಲ. ಅವನು ಅದು ನಾಯಿ ಭಾಷೆ ಅಲ್ಲವೆಂದು, ಯುರೋಪಿಯನ್ ದೊರೆಗಳು ಮಾತನಾಡುವ ಇಂಗ್ಲಿಷ್ ಭಾಷೆ ಎಂದು ಹೇಳಿದ. ನಾವು ಜಾತಿ ನಾಯಿ ಸಾಕಿರುವುದರಿಂದ ಅದಕ್ಕೆ ಕನ್ನಡ ಗೊತ್ತಾಗುವುದಿಲ್ಲವೆಂದು ತಾನು ಇಂಗ್ಲಿಷ್ನಲ್ಲಿ ಅವನು ಮಾತನಾಡಿಸುತ್ತಿರುವುದಾಗಿ ಹೇಳಿದ. ನಾಯಿಗಳನ್ನು ಕರೆಯಲು ಏನು ಹೇಳಬೇಕು, ಕುಳಿತುಕೊಳ್ಳಲು ಏನು ಹೇಳಬೇಕು, ಹೊರಟು ಹೋಗಲು ಏನೆನ್ನಬೇಕು ಎಂದು ಇಂಗ್ಲಿಷ್ ಹುಕುಂಗಳನ್ನು ಹೇಳಿಕೊಟ್ಟ. ನಾವು ಅವು ಪದಗಳೆಂದಾಗಲಿ ಅವಕ್ಕೆ ಅರ್ಥವಿದೆಯೆಂದಾಗಲಿ ಪರಿಗಣಿಸದೆ ಉರು ಹಚ್ಚಿಕೊಂಡು ಕಮಾಂಡ ಎಂದು ಕೂಗುತ್ತಿದ್ದೆವು. ನಾವು ನಾಯಿಗಳಿಗೆ ಕೊಡುತ್ತಿದ್ದ ಈ ವಿಚಿತ್ರ ಹುಕುಂಗಳನ್ನು ಕೇಳಿ ಅಣ್ಣ ಚಕಿತರಾಗಿ ಏನ್ರೋ ಹಂಗಂದ್ರೆ ಎಂದು ಒಮ್ಮೆ ಕೇಳಿದಾಗ ನಾವು ಅದು ಜಾನಪ್ಪ ಹೇಳಿಕೊಟ್ಟ ಇಂಗ್ಲಿಶಿನ ನಾಯಿ ಭಾಷೆ, ಜಾತಿ ನಾಯಿಗಳಿಗೆ ಕನ್ನಡ ಬರುವುದಿಲ್ಲಂತೆ ಎಂದು ಹೇಳಿದೆವು. ಕಮಾಂಡ ಎನ್ನುವ ಪದ ಇಂಗ್ಲಿಶಿನ ಯಾವ ಪದದ ಅಪಭ್ರಂಶ ಎನ್ನುವುದು ಸಹ ಅಣ್ಣನಿಗೆ ಹೊಳೆಯಲಿಲ್ಲ. ಆದರೆ ಕಂತ್ರಿ ನಾಯಿಗಳಿಗೆ ಕನ್ನಡ, ಜಾತಿ ನಾಯಿಗಳಿಗೆ ಇಂಗ್ಲಿಷ್ ಎನ್ನುವ ಆಲೋಚನೆಯ ಹಿಂದಿರುವ ತೀರಾ ಸೂಕ್ಷ್ಮವಾದ ಕನ್ನಡದ ಬಗೆಯ ತಿರಸ್ಕಾರ ಅಣ್ಣನ ಮನ ನೋಯಿಸಿರಬೇಕು. ಏಕೆಂದರೆ ಕನ್ನಡದ ಹಿರಿಮೆ, ಪ್ರಾಚೀನತೆಗಳನ್ನೆಲ್ಲ ಹೊಗಳಿ ಪಂಪನೆನ್ನುವ ಕವಿ ಕನ್ನಡದಲ್ಲಿ ಮಹಾ ಕಾವ್ಯ ಬರೆಯುತ್ತಿದ್ದಾಗ ನಿನ್ನ ಇಂಗ್ಲಿಷ್ ದೊರೆಗಳು ಕಾಡಿನಲ್ಲಿ ತೊಗಟೆ ಸುತ್ತಿಕೊಂಡು ಕಿರಾತರಂತೆ ಬದುಕುತ್ತಿದ್ದರು ಅಂತ ಜಾನಪ್ಪ ಇನ್ನೊಮ್ಮೆ ಬಂದರೆ ಹೇಳಿ ಎಂದು ನಮಗೆ ಹೇಳಿದರು. ಕನ್ನಡಿಗರ ಅಭಿಮಾನ ಶೂನ್ಯತೆಯ ಬಗ್ಗೆ ಅಣ್ಣನಿಗಿದ್ದ ಸಿಟ್ಟಿನ ಮೊದಲ ಪರಿಚಯ ನನಗಾದುದು ಆಗಲೇ ಎಂದೆನಿಸುತ್ತದೆ. ನಾವೇನೂ ಜಾನಪ್ಪನಿಗೆ ಅಣ್ಣ ಹೇಳಿದ್ದನ್ನು ಹೇಳಲಿಲ್ಲ. ನಮ್ಮ ನಾಯಿ ಮರಿಗಳೋ ಇಂಗ್ಲಿಷ್ ಬಗ್ಗೆ ಆಗಲಿ ಕನ್ನಡದ ಬಗ್ಗೆ ಆಗಲಿ ಯಾವುದೇ ರೀತಿಯ ವಿಶೇಷ ಅಭಿಮಾನವಿದ್ದಂತೆ ತೋರಲಿಲ್ಲ. ಅವು ನಾವು ಯಾವ ಭಾಷೆಯಲ್ಲಿ ಏನು ಹೇಳಿದರೂ ಅದನ್ನು ನಿರ್ಲಕ್ಷಿಸಿ ನಮ್ಮ ಕೈಯಲ್ಲೇನಾದರೂ ತಿಂಡಿ ಇದೆಯಾ ಎನ್ನುವುದಕ್ಕಷ್ಟೇ ಗಮನ ಕೊಡುತ್ತಿದ್ದವು. ಮೈಸೂರಿಗೆ ಒಂದು ಸರ್ಕಸ್ ಕಂಪನಿ ಬಂದು ಗುಡಾರ ಹಾಕಿತು. ಕ್ಲಾಸಿನಲ್ಲೆಲ್ಲ ಅದು ಜಿ.ಎ. ಸರ್ಕಸ್ ಎಂಬ ಪ್ರಖ್ಯಾತ ಕಂಪನಿ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಸರ್ಕಸ್ ಕಂಪನಿಯ ಸಿಂಹಗಳು ಹುಂಕರಿಸುವುದು, ಆನೆಗಳ ಗಿಲಿಡುವುದು ಬೆಳಗಿನ ಜಾವ ನಮ್ಮ ಮನೆಗೂ ಕೇಳಿಸುತ್ತಿತ್ತು. ಅಲ್ಲದೆ ಸರ್ಕಸ್ ಕಂಪನಿ ಬಂದಿರುವುದರ ಜಾಹೀರಾತೆಂಬಂತೆ ಅವರು ತಮ್ಮ ಆನೆ, ಕುದುರೆ, ಒಂಟೆಗಳನ್ನು ಮೈಸೂರಿನ ಮೊಹಲ್ಲಾಗಳಲ್ಲಿ ಒಮ್ಮೊಮ್ಮೆ ಮೆರವಣಿಗೆಗೆ ತೆಗೆದುಕೊಂಡು ಹೋಗುತ್ತಿದ್ದರು. ನಮ್ಮ ಕಾಟ ತಾಳಲಾರದೆ ಅಣ್ಣ ನಮ್ಮನ್ನು ಆ ಸರ್ಕಸ್ಸಿಗೆ ಕರೆದುಕೊಂಡು ಹೋದರು. ನಾನು, ಚೈತ್ರ, ಕಲಾ ಮೂವರು ಸರ್ಕಸ್ ನೋಡಲು ಹೋದೆವು. ತಾರಿಣಿ ಪೂರಾ ಚಿಕ್ಕವಳಿದ್ದುದರಿಂದ ಅವಳನ್ನು ಕರೆದೊಯ್ಯಲಿಲ್ಲ. ಅಲ್ಲಿ ಪ್ರಧಾನವಾಗಿ ನಮ್ಮ ಗಮನ ಸೆಳೆದುದೆಂದರೆ ನಾಯಿಗಳ ಕೈಯಲ್ಲಿ ಸರ್ಕಸ್ ಮಾಡಿಸುತ್ತಿದ್ದುದು. ಹೈ ಜಂಪ್, ಲಾಂಗ್ ಜಂಪ್, 2 ಕಾಲಿನ ನಡಿಗೆ ಇತ್ಯಾದಿಗಳನ್ನೆಲ್ಲ ನಾಯಿಗಳು ಮಾಡುತ್ತಿದ್ದುದನ್ನು ನೋಡಿ ನಾವು ಕೊನೆ ಪಕ್ಷ ಸರ್ಕಸ್ಸನ್ನಾದರೂ ನಾಯಿಗಳಿಗೆ ಕಲಿಸೋಣವೆಂದು ಮಾರನೆಯ ದಿನದಿಂದಲೇ ನಮ್ಮ ಪ್ರಯತ್ನ ಶುರು ಮಾಡಿದೆವು. ನಾಯಿ ಮರಿಗಳಿಗೆ ಹೈಜಂಪ್ ಕಲಿಸಬೇಕೆಂದು ನಮ್ಮ ಕಾಂಪೌಂಡ್ ಗೋಡೆ ಹಾರುವುದನ್ನು ಕಲಿಸಲು ಪ್ರಯತ್ನಿಸಿದೆವು. ಅವುಗಳ ಕುತ್ತಿಗೆಗೆ ಹಗ್ಗ ಕಟ್ಟಿ ಒಬ್ಬರು ಕಾಂಪೌಂಡ್ ಆಚೆ ನಿಂತುಕೊಂಡು ಎಳೆಯುವುದು, ಮಿಕ್ಕವರು ಈಚೆ ನಿಂತುಕೊಂಡು ಅವಕ್ಕೆ ಕಾಂಪೌಂಡ್ ಹಾರಲು ಪ್ರೋತ್ಸಾಹಿಸುವುದು ನಡೆಯಿತು. ನಮ್ಮ ಸರ್ಕಸ್ ಕಲಿಸುವ ಅವಿರತ ಪ್ರಯತ್ನದಿಂದ ಅವು ಗೋಡೆ ಹಾರುವುದನ್ನೇನೋ ಕಲಿತವು. ಆದರೆ ಅಣ್ಣನ ಕೈಲಿ ನಾವು ಅದಕ್ಕಾಗಿ ಚೆನ್ನಾಗಿ ಬೈಸಿಕೊಳ್ಳಬೇಕಾಯಿತು. ಏಕೆಂದರೆ ಅವು ಬಿಟ್ಟ ಕೂಡಲೇ ಕಾಂಪೌಂಡ್ ನೆಗೆದು ಪೋಲಿ ತಿರುಗಲು ದೇಶಾಂತರ ಹೋಗಿಬಿಡುತ್ತಿದ್ದವು. ಮನೆ ಕಾಯಲೆಂದು ಸಾಕಿದ ನಾಯಿಗಳು ಮನೆಯಲ್ಲೇ ಇಲ್ಲದಿದ್ದರೆ ಅವು ಕಾವಲು ಕಾಯುವುದಾದರೂ ಹೇಗೆ
ಈ ಬಗ್ಗೆ ತುಂಬಾ ಚಿಂತಿಸಿ ಅಣ್ಣ ಕೊನೆಗೊಂದು ಉಪಾಯ ಮಾಡಿದರು. ದಿನಾ ರಾತ್ರಿ ಅವುಗಳನ್ನು ಬಿಡುವಾಗ ನಾಯಿಯ ಕುತ್ತಿಗೆಗೆ ಪೋಲಿ ದನಗಳಿಗೆ ಕಟ್ಟುವಂತೆ ಒಂದು ಕುಂಟೆ ಕಟ್ಟಿ ಬಿಡುತ್ತಿದ್ದರು. ಕುತ್ತಿಗೆಗೆ ಕಟ್ಟಿರುವ ಕುಂಟೆ ಸಮೇತ ಗೇಟು ಹಾರಲು ಅವುಗಳಿಗೆ ಸಾಧ್ಯವಾಗುತ್ತಿರಲಿಲ್ಲ. ಈ ಕ್ರಮದಿಂದ ಅವು ಪೋಲಿ ತಿರುಗುವುದೇನೋ ತಪ್ಪಿತು. ಆದರೆ ರಾತ್ರಿಯೆಲ್ಲ ಅವು ಕುಂಟೆ ಎಳೆದುಕೊಂಡು ಮನೆಯ ಸುತ್ತ ತಿರುಗುವ ಸದ್ದಿಗೆ ನಮ್ಮ ಮನೆಗೆ ಬರುವ ಅತಿಥಿಗಳೆಲ್ಲ ಗಾಬರು ಬೀಳುತ್ತಿದ್ದರು. ನಾಯಿಗಳು ಮನೆ ಸುತ್ತ ತಿರುಗುವುದಲ್ಲದೆ ಮೆಟ್ಟಿಲು ಹತ್ತಿ ತಾರಸಿ ಮೇಲೆಲ್ಲ ಕುಂಟೆ ಎಳೆದಾಡುತ್ತಿದ್ದವು. ಅವು ಕುಂಟೆ ಎಳಕೊಂಡು ಮೆಟ್ಟಲಿಳಿಯುವಾಗಂತೂ ಕುಂಟೆ ಮೇಲಿಂದ ಮೆಟ್ಟಲಿಗೆ ಡಬಡಬ ಎಂದು ಬೀಳುತ್ತಿದ್ದುದರಿಂದ ಕಿವಿ ಗಡಚಿಕ್ಕುವಂತೆ ಸದ್ದಾಗುತ್ತಿತ್ತು. ಅವುಗಳ ಕುಂಟೆ ಎಳೆದಾಟಕ್ಕೆ ನಮ್ಮ ತಾರಸಿ ಮೆಟ್ಟಲಿನ ಏಣುಗಳೆಲ್ಲ ಮುಕ್ಕಾಗಿ ಹೋದವು. ಆದರೆ ಮನೆ ಹಿಂದಿರುವ ಲೈಟು, ನಲ್ಲಿ ಇತ್ಯಾದಿಗಳನ್ನು ಬಿಚ್ಚಿಕೊಳ್ಳುತ್ತಿದ್ದ ಕಳ್ಳರ ಕಾಟ ಮಾತ್ರ ನಿಂತು ಹೋಯಿತು. ನಾವು ಕೊಂಚ ದೊಡ್ಡವರಾದ ಮೇಲೆ ಚಾಟರ ಬಿಲ್ಲು ಮಾಡಿಕೊಳ್ಳುವುದನ್ನು ಕಲಿತೆವು. ಅದಕ್ಕೆಲ್ಲ ನಮಗೆ ಗುರು ಶಿವಮೊಗ್ಗದಲ್ಲಿದ್ದ ಪ್ರಫುಲ್ಲಚಂದ್ರ. ಪ್ರಫುಲ್ಲ ನಮ್ಮ ತಾಯಿಯ ತಮ್ಮ. ಬೇಸಿಗೆಯ ರಜಕ್ಕೆ ನಮ್ಮಮ್ಮ ಶಿವಮೊಗ್ಗಕ್ಕೆ ತವರು ಮನೆಗೆ ಹೋಗುತ್ತಿದ್ದುದರಿಂದ ಅಲ್ಲಿ ಪ್ರಫುಲ್ಲ ನಮಗೆ ಶಿಕಾರಿ ವಿದ್ಯೆಗಳ ತರಬೇತಿ ನೀಡುತ್ತಿದ್ದ. ಅವನು ನಮಗಿಂತ ದೊಡ್ಡವನಾದ್ದರಿಂದ ಅವನಿಗೆ ಏರ್ ರೈಫಲ್ ಉಪಯೋಗಿಸಲು ಅನುಮತಿ ಸಿಕ್ಕಿತ್ತು. ನಮಗೆಲ್ಲ ಒಂದೊಂದು ಚಾಟರ್ ಬಿಲ್ಲು ಮಾಡಿಕೊಟ್ಟಿದ್ದ. ನಾವು ವಾಪಸ್ ಮೈಸೂರಿಗೆ ಬರುತ್ತಾ ಪ್ರಫುಲ್ಲನ ಹತ್ತಿರ ಕಾಡಿಬೇಡಿ, ನಮ್ಮ ಮಾವನ ಲಾರಿಯ ಹಳೆ ಟ್ಯೂಬುಗಳನ್ನು ತಂದುಕೊಂಡು ಮೈಸೂರಿನಲ್ಲೇ ನಾವೇ ಚಾಟರ್ ಬಿಲ್ ಮಾಡಿಕೊಳ್ಳತೊಡಗಿದೆವು. ಚಾಟರ್ ಬಿಲ್ ಹಿಡಿದು ನಮ್ಮ ಮನೆ ಎದುರಿದ್ದ ಹೊಲಗಳ ನಡುವೆ ನಾಯಿ ಕರ್ಕೊಂಡು ಓತಿ, ಕ್ಯಾತ, ಇಲಿ ಇತ್ಯಾದಿಗಳನ್ನು ಅಟ್ಟಾಡುತ್ತಾ ಶಿಕಾರಿ ತೆವಲು ತೀರಿಸಿಕೊಳ್ಳುತ್ತಿದ್ದೆವು. ಹೀಗಿದ್ದಾಗೊಮ್ಮೆ ಈ ನಾಯಿಗಳ ದೆಸೆಯಿಂದ ಒಂದು ದೊಡ್ಡ ಅನಾಹುತಕ್ಕೆ ಸಿಕ್ಕಿಕೊಂಡೆವು. ಆ ದಿನ ಯಾವುದೋ ಹಬ್ಬದ ದಿನವಾದ್ದರಿಂದ ನಮಗೆ ಯಾವಾಗಲೂ ಊಟ ತುಂಬ ತಡವಾಗುತ್ತಿತ್ತು. ಆದ್ದರಿಂದ ಬೆಳಗ್ಗೆ ಎದ್ದವರೇ ಜೇಬಿಗೆ ಚಾಟರ ಬಿಲ್ಲು ಹಾಕಿಕೊಂಡು ಚೈತ್ರ, ನಾನು ಇಬ್ಬರು ಹೊಲದ ಕಡೆಗೆ ಹೊರಟೆವು. ಕಲಾತಾರಿಣಿ ಇಬ್ಬರು ನಾವು ಬರುತ್ತೇವೆ ಕಣ್ರೋ ಎಂದು ಗೋಗರೆದಿದ್ದರಿಂದ ಅವರನ್ನು ಕರೆದೊಯ್ದೆವು. ಆ ಹೊಲಗಳಲ್ಲಿ ಸೀತಾಫಲ ಗಿಡಗಳಿದ್ದವು. ಕಲಾತಾರಿಣಿ ಆ ಗಿಡಗಳಲ್ಲಿ ಕಾಯಿ ಹುಡುಕಲು ಬರುತ್ತಿದ್ದರು. ನಾವು ಹೊಲದಲ್ಲೆಲ್ಲ ತಿರುಗಿ ಗೋಕುಲದವರೆಗೂ ಹೋಗಿ ವಾಪಸ್ ರಸ್ತೆ ಮುಖಾಂತರ ಹಿಂದಕ್ಕೆ ಬರುತ್ತಾ ಇದ್ದೆವು. ಆಗ 4-6 ಮೇಕೆಗಳ ಗುಂಪು ನಮಗೆ ಎದುರಾಯಿತು. ಎಷ್ಟು ಸಾರಿ ನಾವೇ ಚೂ ಕೊಟ್ಟು ಚಿತಾವಣೆ ಮಾಡಿದರೂ ಸುಮ್ಮನೆ ಬಾಲ ಮುದುರಿಕೊಂಡಿರುತ್ತಿದ್ದ ನಮ್ಮ ನಾಯಿಗಳು ಸಾಧು ಸ್ವಭಾವದ ಬಗ್ಗೆ ನಾವೆಷ್ಟು ನಿರ್ಯೋಚನೆಯಿಂದ ಇದ್ದೆವೆಂದರೆ ನಾವು ನಾಯಿಗಳನ್ನಾಗಲಿ ಮೇಕೆಗಳನ್ನಾಗಲಿ ಗಮನಿಸಲೇ ಇಲ್ಲ. ಆದರೆ ನಮ್ಮ ನಾಯಿಗಳ ಚರ್ಚೆಯಲ್ಲಿ ಹಠಾತ್ ಬದಲಾವಣೆಯಾಯಿತು. ಕೂದಲನ್ನು ನಿಮ್ಮೆರಿಸಿಕೊಂಡು ಮೇಕೆಗಳನ್ನು ದುರುಗುಟ್ಟಿ ನೋಡುತ್ತಾ ತೋಳಗಳಂತೆ ಅವು ಮೇಕೆಗಳ ಗುಂಪಿನತ್ತ ನುಗ್ಗಿದವು. ನಮಗೆ ಅವನ್ನು ನಿಯಂತ್ರಿಸುವುದು ಹೇಗೆಂದು ತಿಳಿಯದೆ ಜೋರು ಮಾಡಿ ವಿಮುಖಗೊಳಿಸಲು ಯತ್ನಿಸಿದೆವು. ಮೇಕೆಗಳು ಮ್ಯಾ ಎಂದು ಕೂಗುತ್ತಾ ದಿಕ್ಕಾಪಾಲಾಗಿ ಚದುರಿ ಓಡತೊಡಗಿದವು. ಮೇಕೆ ಗುಂಪನ್ನು ಅಟ್ಟಿಸಿಕೊಂಡು ನಾಯಿಗಳು ಅವುಗಳಿಗೆ ಗದರಿಸುತ್ತಾ ನಾವು 4 ಜನ ಹುಡುಗರೂ ಓಡಿದೆವು. ನನಗಂತೂ ನಮ್ಮ ನಾಯಿಗಳಲ್ಲಿ ಇಂಥ ಕೊಲೆಪಾತಕ ಬುದ್ಧಿ ಇದೆ ಎಂಬುದರ ಸುಳಿವೇ ಇರಲಿಲ್ಲ. ಕೊಂಚ ದೂರ ಓಡುವುದರ ಒಳಗೆ ಕಾಲು ಸೋತು ಒಂದು ಮೇಕೆ ನಾಯಿ ಬಾಯಿಗೆ ಸಿಕ್ಕೇ ಬಿಟ್ಟಿತು. ಉದ್ದಕ್ಕೆ ಇಳಿ ಬಿದ್ದಿದ್ದ ಅದರ ಕಿವಿ ಕಚ್ಚಿ ಹಿಡಿದು ನಾಯಿ ಜೋತು ಬಿದ್ದುದರಿಂದ ಮೇಕೆ ಓಟ ನಿಧಾನವಾಗಿ ಇನ್ನೊಂದು ನಾಯಿಯೂ ಅದರ ಕುತ್ತಿಗೆಗೆ ಬಾಯಿ ಹಾಕಿತು. 2 ನಾಯಿಗಳ ಭಾರ ತಾಳಲಾರದೆ ಆ ಮೇಕೆ ದೊಪ್ಪನೆ ರಸ್ತೆಯ ಪಕ್ಕದ ಕೊರಕಲಿಗೆ ಉರುಳಿ ಬಿತ್ತು. ನಮಗೆ ನಡುಕ ಹುಟ್ಟುವಷ್ಟು ದಿಗಿಲಾಯಿತು. ಪೊಲೀಸರು ಬಂದು ನಮ್ಮನ್ನು ಜೈಲಿಗೆ ಹಾಕಿ ಬಿಡುತ್ತಾರೆಂದು ತಿಳಿದು ನಮ್ಮ ಕಣ್ಣುಗಳಲ್ಲಿ ನೀರಿಳಿಯಿತು. ನಾನು, ಚೈತ್ರ ಕೊರಕಲಿನೊಳಗೆ ಇಳಿದು ನಾಯಿ ಬಾಯನ್ನು ಬಿಡಿಸಲತ್ನಿಸಿದೆವು. ಆದರೆ ಅವುಗಳ ಬಾಯಿ ಬೀಗ ಹಾಕಿದಷ್ಟು ಬಲವಾಗಿ ಕಚ್ಚಿಕೊಂಡಿತ್ತು. ನಮಗೆ ಏನು ಮಾಡಬೇಕೆಂದೇ ತೋರದೆ ಹೋ ಎಂದು ಅಳುತ್ತಾ ನಿಂತೆವು. ತಾರಿಣಿಗೂ ಕಲಾಗೂ ಮನೆಗೆ ಓಡಿ ಹೋಗಿ ಅಣ್ಣನಿಗೆ ನಾಯಿಗಳು ಕುರಿ ಕೊಂದು ಹಾಕುತ್ತಿರುವುದು ತಿಳಿಸಿ ಕರೆದುಕೊಂಡು ಬಾ ಎಂದು ಹೇಳಿ ಮನೆ ಕಡೆ ಓಡಿಸಿದೆವು. ಅಷ್ಟರಲ್ಲಿ ಎದುರು ಮನೆಯಿಂದ 2 ದೊಡ್ಡವರು ನಮ್ಮ ಅಳು ಕೇಳಿ ಹೊರಬಂದರು. ಒಬ್ಬರು ದೂರದಿಂದಲೇ ಯಾಕ್ರೋ ಹುಡುಗ್ರ ಅಳ್ತೀರಿ ಎಂದು
ಕೇಳಿದ. ನಾಯಿಗಳು ಕುರಿ ಹಿಡಿದು ಬಿಟ್ಟಿವೆ ಎಂದು ಅಳುತ್ತಾ ನಾನು ಉತ್ತರಿಸಿದೆ. ನಾವು ಅಳುತ್ತಿರುವ ಪರಿ ನೋಡಿ ನಮ್ಮ ಕುರಿಗಳನ್ನೇ ನಾಯಿ ಹಿಡಿದಿರಬೇಕೆಂದು ತಿಳಿದ ಅವರು ಲಗುಬಗೆಯಿಂದ ಗೇಟು ತೆರೆದು ನಮ್ಮತ್ತ ಬಂದರು. ನಾಯಿಗಳ ಹಿಡಿತ ಬಿಡಿಸಲು ಅವರು ಪ್ರಯತ್ನಿಸಿದರು. ಆದರೆ ಅವರಿಗೂ ಬಾಯಿ ತೆರೆಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ಒಂದು ಇಟ್ಟಿಗೆ ತೆಗೆದುಕೊಂಡು ನಾಯಿಗಳ ಮೂಗಿಗೆ ಚಚ್ಚಿದರು. ಆಗ ಮಾತ್ರ ನಾಯಿಗಳ ಹಿಡಿತ ಸಡಿಲಿಸಿದವು. ನಾಯಿ ಬಾಯಿಂದ ತಪ್ಪಿದ ಕೂಡಲೇ ಮೇಕೆ ಹೃದಯ ವಿದ್ರಾವಕವಾಗಿ ಅರಚುತ್ತಾ ಓಡಿತು. ಮತ್ತೆ ಅದನ್ನು ಹಿಡಿದು ಕಚ್ಚಲೆತ್ನಿಸಿದ ನಾಯಿಗಳನ್ನು ಅವರಿಬ್ಬರೂ ಹೆದರಿಸಿ ಓಡಿಸಿದರು. ನಿಮ್ಮದಾ ಕುರಿ ಎಂದು ಒಬ್ಬ ಕೇಳಿದ. ಅಲ್ಲ ಎಂದೆವು ನಾನು ಚೈತ್ರ. ಮತ್ತ್ಯಾಕೆ ಅಳ್ತಿದ್ದೀರಾ ಎಂದು ಅವನು ಅಚ್ಚರಿಯಿಂದ. ನಾಯಿಗಳು ನಮ್ಮದು ಎಂದೆವು. ಮತ್ತ್ಯಾಕೆ ಅಳ್ತಿದ್ದೀರಾ ಎಂದ ಅವನು ಅಚ್ಚರಿಯಿಂದ. ನಾಯಿಗಳು ನಮ್ಮದು ಎಂದೆವು. ನಾಯಿಯ ಬಾಯಿಂದ ಕುರಿ ಪಾರಾದ ಕೂಡಲೇ ನಾವು ಎದ್ವೋ ಬಿದ್ವೋ ಎಂದು ಗಲ್ಲಿ ಬಿದ್ದು ಮನೆ ಕಡೆ ಓಡಿದೆವು. ಕಲಾತಾರಿಣಿ ಮನೆ ಸೇರುವುದರೊಳಗೆ ನಾವು ಮನೆ ಸೇರಿದ್ದರಿಂದ ಅಣ್ಣನನ್ನು ಕರಕೊಂಡು ಬರಬೇಕಾದ ಪ್ರಮೇಯ ಅವರಿಗೆ ಬರಲಿಲ್ಲ. ಆದರೆ ಅವರಿಬ್ಬರ ಸಾಕ್ಷ್ಯ ಅವತ್ತು ಇಲ್ಲದಿದ್ದರೆ ನಾವೇ ಮೇಕೆಗೆ ಛೂ ಬಿಟ್ಟು ನಾಯಿ ಕೈಲಿ ಕಚ್ಚಿಸಿದೆವೆಂದು ಹೊಡೆತ ಬೀಳುತ್ತಿದ್ದುದು ಗ್ಯಾರಂಟಿ. ಅವತ್ತಿನ ಅನಾಹುತದ ನಂತರ ಅಣ್ಣ ನಮಗೆ ನಾಯಿ ಕರ್ಕೊಂಡು ಹಾಗೆಲ್ಲ ಬೀದಿ ತಿರುಗಕೂಡದು ಎಂದು ಹೇಳಿದರು.